ಮಣ್ಣಿಂದ ಮೊಳಕೆಯೊಗೆ ಒಂದು ಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿಯಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಡಿವಿಜಿಯವರ ಈ ಸಾಲುಗಳನ್ನು ಓದುವಾಗ ಪ್ರಾಯಶಃ ಪ್ರತಿಫಲಾಪೇಕ್ಷೆ ಬಯಸದೆ ನಿಸ್ವಾರ್ಥತೆಯಿಂದ ಸದಾ ತಮ್ಮ ಕಾರ್ಯದಲ್ಲಿ ಮಗ್ನರಾಗಿ ತೃಪ್ತರಾಗಿ ಪ್ರಾಜ್ಞತೆಯೊಂದಿಗೆ ಪ್ರಾಂಜಲ ಮನಸ್ಸಿನಿಂದ ಯಾವುದೋ ಒಂದು ಜಿಜ್ಞಾಸೆಯ ಹೊತ್ತು ಸೇವಾ ಕೈಂಕರ್ಯ ಮಾಡುವವರು ಸದಾ ವ್ಯಸ್ತವಾಗಿರುವ ಒಂದಿಷ್ಟು ವ್ಯಕ್ತಿಗಳು ಕಣ್ಣ ಮುಂದಿನ ಬೆಳಕಾಗಿ ಗೋಚರಿಸುವುದನ್ನು ನಾವು ಓದುತ್ತೇವೆ, ಅಪರೂಪವೆಂಬಂತೆ ಕಾಣುತ್ತೇವೆ. ಪಾದರಸದಂತೆ ಸದಾ ಕ್ರಿಯಾಶೀಲರಾಗಿ ತಮ್ಮ ಕಾರ್ಯದಕ್ಷತೆಯಿಂದ ಎಲ್ಲ ಶಿಕ್ಷಕರಿಗೆ, ಪ್ರಶಿಕ್ಷಣಾರ್ಥಿಗಳಿಗೆ, ಅಧಿಕಾರಿಗಳಿಗೆ ಮಾದರಿಯಾಗಿ ಸಕಾರಾತ್ಮಕತೆಯ ಸಾಕಾರ ಮೂರ್ತಿಯಾಗಿ ಶಿಸ್ತಿನ ಸೈನಿಕರಾಗಿ ಅದೆಷ್ಟು ಕಷ್ಟವೆನಿಸಿದರೂ ಅಸಾಧ್ಯವೆಂದೆನಿಸುವ ಕೆಲಸಗಳನ್ನು ಸೈರಣೆಯಿಂದ ತಮ್ಮ ಅದಮ್ಯ ಆತ್ಮಶಕ್ತಿ, ಆತ್ಮವಿಶ್ವಾಸ, ಅಗಾಧ ಪರಿಶ್ರಮ, ಅಗತ್ಯ ತಯಾರಿ, ನಿಷ್ಠೆ, ಪ್ರಾಮಾಣಿಕತೆಯಿಂದ ಮಾಡುವ ಕೆಲಸಗಳನ್ನು ಅತ್ಯಂತಿಕವಾಗಿ ಮಾಡಿ ತೋರಿಸಿದ್ದಾರೆ. ಹೌದು, ನಾವೀಗ ಸ್ಮರಿಸಿಕೊಳ್ಳುತ್ತಿರುವುದು ಅಗಾಧ ಹಾಗೂ ಅಪ್ರತಿಮ ಶಕ್ತಿ ಶ್ರೀ ಮುರಗೇಂದ್ರ ಮಲ್ಲಪ್ಪ ಸಿಂಧೂರ್. ಇವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮದಲ್ಲಿ ದಿನಾಂಕ 21/7/1964 ಶ್ರೀ ಮಲ್ಲಪ್ಪ ಶಿವಪ್ಪ ಸಿಂಧೂರ್ ಹಾಗೂ ಶ್ರೀಮತಿ ಶಾಂತಲಾ ಮಲ್ಲಪ್ಪ ಸಿಂಧೂರ್ ದಂಪತಿಗಳ 3ನೇ ಪುತ್ರನಾಗಿ ಜನಿಸಿದರು. ಚಿಕ್ಕವರಿರುವಾಗಲೇ ತಾಯಿಯನ್ನು ಕಳೆದುಕೊಂಡ ಇವರು ತಂದೆಯ ವಾತ್ಸಲ್ಯದಲ್ಲಿ ಬೆಳೆದರು. ತನ್ನ ತಂಗಿಯರಲ್ಲಿ ತನ್ನ ತಾಯಿಯನ್ನು ಕಂಡ ಇವರು ಇಬ್ಬರನ್ನು ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು. ನಮ್ಮ ಉದ್ದೇಶ ಬೇರೆ ಇತ್ತು. ಒಂದು ಹೈಸ್ಕೂಲ್ ತೆಗಿಬೇಕು. ಆ ಹೈಸ್ಕೂಲ್ ಒಳಗೆ ಒಂದು ಹೆಡ್ ಮಾಸ್ಟರ್ ಅಂತ ನೇಮಿಸಬೇಕು. ನಮ್ಮ ಹೊಲ ಮನೆ ಇದು ನಮ್ಮ ಫ್ಯಾಮಿಲಿ ಎಲ್ಲನ್ನು ನೋಡಿಕೊಂಡ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ನಾವು ಒಂದು ಯೋಜನೆ ಹಾಕಿದ್ವಿ. ಇವರು B.Ed ಕಲಿಸೋದೇನೆ ಇಲ್ಲಿ ಹೈಸ್ಕೂಲ್ ಹೆಡ್ ಮಾಸ್ಟರ್ ಮಾಡೋ ಸಲುವಾಗಿ ಅಂತ ಕಲಿಸ್ಕೊಟ್ಟಿದ್ದೀವಿ. ಆದ್ರೆ ಮುಂದೆ ಏನಾಗಿಬಿಡ್ತು, B.Ed ಹೋಗುವಾಗ ನಮಗೂ ಮತ್ತು ಕಮಿಟಿಯವರಿಗೂ ಸ್ವಲ್ಪ ಕೆಸ್ಕರ ಆಯಿತು. ಅವರು ನಾವು ಎಲ್ಲ ನಿಮ್ಮನ್ನ ಹೆಡ್ ಮಾಸ್ಟರ್ ಅಂತ ನೇಮಿಸಿಕೊಳ್ಳಂಗಿಲ್ಲ. ನಾವು ಮೊದಲು ಕರಾರು ಏನು ಮಾಡಿದ್ದೀವಿ, ಇವರು ಹೆಡ್ ಮಾಸ್ಟರ್ ಆಗಬೇಕು. ಇನ್ನೊಬ್ಬ ನಮಗೆ ಗೆಳೆಯರ ಮಗ ಇದ್ದ, ಅವ SSLC ಫೇಲ್ ಆಗಿದ್ದ. ಅವನ್ನ ಕಲಿಸಿ ಒಬ್ಬರು ಅವ್ರ ಬಗ್ಗೆ ಆದರು, ಒಬ್ಬರು ನಮ್ಮ ಬಗ್ಗೆ ಆದರು ಅಂತ ಹೇಳಿ ನಾವು ವಿಚಾರ ಮಾಡಿದ್ವಿ. ಅವರಲ್ಲಿ ಒಂದು ಸ್ವಲ್ಪ ಭಾವನೆ ಇದು ಬಂತು, ನಾವು ನಿಮಗೆ ಹೆಡ್ ಮಾಸ್ಟರ್ಗೆ ಕೊಡೋದಿಲ್ಲ. ನಾವೇನು ವಿಚಾರ ಮಾಡಿದ್ದೀವಿ, ನಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಒಂದು ಹೈಸ್ಕೂಲನ್ನು ಮುಗಿದ್ರು. ಇವರು ತಮ್ಮ ಸಾಧಿಸ್ಕೊಂಡ್ರು ಅಂತ ಜನರ ಕೈಲಿ ಅನ್ಸ್ಕೊಳ್ಳೋದು ಬೇಡ, ಅದಕ್ಕೆ ಬಿಟ್ಟು ಬಿಡೋದು. ಅದು ಮುಂದೆ ಹಂಗ ಅವ KS ಮಾಡಿಕೊಂಡ. KS ಮಾಡಿಕೊಂಡು ಕೆಲಸ ಮಾಡಿದ. ಇಷ್ಟೆಲ್ಲ ಎಲ್ಲರಿಗೂ ಬೇಕು ಅನಿಸ್ಕೊಂಡ. ಯಾರಿಗೂ ಕೆಟ್ಟ ಕೆಲಸ ಮಾಡಲಿಲ್ಲ, ಯಾರಿಗೂ ಒಂದು ಅನ್ಯಾಯ ಮಾಡಲಿಲ್ಲ, ಯಾರ ಸಲುವಾಗಿಯೂ ಅಸೂಯೆ ಪಡಲಿಲ್ಲ. ಒಳ್ಳೆಯವನಾಗಿ ಬದುಕಿದ. ಹಾಯ್ ಅಣ್ಣ, ಹೇಗಿದ್ದೆ? ಚೆನ್ನಾಗಿರೋ, ದೇವ್ರು ಒಳ್ಳೇದು ಮಾಡಲಿ ನಿನಗೆ. ನನ್ನ ತಂದೆ ಅತ್ತಿ ತಿಳ್ಕೊಂಡಿನ್ರಿ. ಸಣ್ಣವ್ರಿದ್ದಾಗ ಅನೇಕ ಕಷ್ಟಗಳನ್ನ ಅನುಭವಿಸಿದ್ದೀವಿ ನಾವು. ಈಗೆಲ್ಲ ಮುಂದೆ ಸುಖ ಆಯಿತು. ಯಾವಾಗಲೂ ನನ್ನ ಸಣ್ಣ ತಂಗಿ ಅಂತ ತಿಳ್ಕೊಳ್ಳಿ, ಒಬ್ಬ ಮಗಳ ತಿಳ್ಕೊಂಡಾನ್ರಿ. ಇನ್ನೂ ಆದರೂ ನನ್ನ ಮಗಳ ತಿಳ್ಕೊಂಡಾನ್ರಿ. ಅವ್ ಮಾಡಿದ ಉಪಕಾರನ ಜೀವ ಇರೋರ್ಗೂ ಮರೆಯೋದಿಲ್ರಿ. ಅಷ್ಟು ನನ್ನನ್ನು ನೋಡ್ಕೊಂಡು ಹೊಂಟನ್ರಿ ಅವ. ನಾವು ಸಣ್ಣವ್ರಿದ್ದಾಗ ಹೆಂಗಿದ್ದೀವಿ ಅಂದ್ರೆ ಸರ, ಒಂದು ಬೀರುದು ಬಂತಂದ್ರೆ ಊರಂತ ನಾವೆಲ್ಲರೂ ಪಾರ ಹಂಚ್ಕೊಂಡು ತಿಂತಿದ್ದೀವಿ ರೀ. ನಮ್ಮ ಅಣ್ಣ ಎಂದೂ ನನಗೆ ಹೆಚ್ಚು ಕಡಿಮೆ ಅಂತಿದ್ದಿಲ್ರಿ. ಇನ್ನು ನಮ್ಮನ್ನ ಹೆಚ್ಚಿದನ್ನು ನೋಡ್ಕೊತಿದ್ರಿ ನಾವು ಮಕ್ಕಳಗತ್ಲೆ. ಒಬ್ಬರ ಜೋಡಿ ಜಗಳಿಲ್ಲ, ಏನಿಲ್ಲ ಊರಾಗ. ಈಗಾದರೂ ಸಹಿತ ಅವ್ನು ಮುಂಜಾನೆ ಮನೆಗೆ ಬಂದಂದ್ರೆ ರೀ, ನಾವು ಊಟಕ್ಕೆ ಕರಿಬೇಕ್ರಿ ಅವ್ನು ಫೋನ್ ಮಾಡಿ. ಆ ಥರ ಅವ್ನ ಮಂದಿ ಜೋಡಿ ಒಡನಾಟ ಐತ್ರಿ ಅಲ್ಲಿ. ಅವ ಈಗ ನನಗೆ ತಂದೆ ಸ್ಥಾನದಾಗ ಅದನ್ರಿ. ನಮ್ದೆಲ್ಲ ಆಗು ಹೋಗುಗಳನ್ನ ನೋಡ್ಕೊತಾನ್ರಿ. ಅವ್ನು ನಿವೃತ್ತಿ ಜೀವನ ಏನು ಸುಖವಾಗಲಿ ಅಂತೇಳಿ ನಾ ದೇವರಲ್ಲಿ ಬೇಡ್ಕೊತೀನಿ ಅಷ್ಟೇ. ಹಾಯ್ ಅಣ್ಣ, ನಮ್ಮ ಮನೆಯಲ್ಲಿ ಎಲ್ಲರಿಗೂ ಎರಡೆರಡು ಹೆಸರು ರೀ. ನಮ್ಮ ಅಣ್ಣಂದಿರಿಗೆ 3 ಮಂದಿಗೆ ರೀ, ನಮಗಾದರೂ ಎರಡೆರಡು ಹೆಸರು ಅದಾವೆ ರೀ.
ಆದ್ರೆ ನಾವು ಮೊದ್ಲಿನ ಹಿಡಿದು ಅವ್ನು ರವಿ ಅಂತ ಕರ್ಕೊತ ಬಂದಿವ್ರಿ, ಮುರುಗೇಂದ್ರ ಅಂತ ಎಲ್ಲಿ ಕರೆದಿಲ್ರಿ ನಾವು. ನಮ್ಮ ಮಕ್ಕಳಾದ್ರು ಎಲ್ಲ ರವಿ ಮಾಮನ ಅಂತಾರೆ, ಎಲ್ಲರೂ ರವಿ ಮಾಮನ ಅಂತಾರೆ, ರವಿ ಕಾಕ ಅಂತಾರೆ ಹುಡುಗರು. ಆ ಹೆಸರು ನಮ್ಗೆ ಯಾರು ಊರಾಗಾದ್ರೂ ರವಿ ಸರ್ ಅಂತಾರೆ ಅವನಿಗೆ. ನಮ್ಮ ತಾಯಿ ತೀರ್ಕೊಂಡಾಗ್ರಿ ನಮ್ಮ ಅಣ್ಣ ರವಿ ಅಣ್ಣ ಅವರು 8 ವರ್ಷದವ್ರೇನಿದ್ದರು ರೀ. ನಾನು 6 ವರ್ಷದಕ್ಕಿದ್ದೆ. ಮುಂದೆ ನಾನು 5th ಸ್ಟ್ಯಾಂಡರ್ಡ್ ಬಂದ ಮ್ಯಾಗ ರೀ ನಮಗೆ ಭಾಳ ಪ್ರಾಬ್ಲಮ್ ಆಕೈತ್ರಿ. ನಾನೇ ಅಡುಗೆ ಮಾಡೋದು, ಎಲ್ಲ ಮಾಡೋದು, ಸ್ಕೂಲಿಗೆ ಹೋಗೋದು ಎಲ್ಲ ಮಾಡಿದೆ ರೀ. ಮುಂದೆ ನಮ್ಮ ಅಣ್ಣಂದಿರ ಸಲುವಾಗಿ ನಾನು ಸ್ಕೂಲ್ ಬಿಟ್ಟೆ ರೀ. ನಾನು ಬಿಟ್ಟು ಅವ್ರದ್ದೆಲ್ಲ ನೋಡ್ಕೊಂಡಕ್ಕೆ ನಾನೇ ರೀ. ಅವ್ರು ನನಗೊಂದು ತಾಯಿ ಸ್ಥಾನ ಕೊಟ್ಟಾರಿ. ನನಗೆ ಇನ್ನೂವರೆಗೆ ಆದರೂ ನನಗೆ ಅಕ್ಕನ ಅಂತಾರೆ ರೀ ಅವರೆಲ್ಲರೂ. ನಮ್ಮ ಊರಿಗೆ ಒಂದು ಹೆಮ್ಮೆ ರೀ ಅವ. ಅವ್ರು ದೊಡ್ಡವ್ರು ಆಗೋರಿಗೆ ಎಲ್ಲ ನಾನು ನೋಡ್ಕೊಂಡಿನಿ ಅವ್ರ ತಾಯಿಗತೆ. ಮತ್ತು ಏನೇ ನನ್ನ ಪ್ರಾಬ್ಲಮ್ ಇದ್ದರೂ ಎಲ್ಲ ಸಾಲ್ವ್ ಮಾಡವ ನಮ್ಮ ಅಣ್ಣನ ರೀ ಅವ. ನನ್ನ ಸಲುವಾಗಿ ಭಾಳ ಕಷ್ಟಪಡ್ತಾನೆ. ಈಗಾದರೂ ನಮ್ಮ ಮಕ್ಕಳ ಬಗ್ಗೆ ಅವನಿಗೆ ಭಾಳ ಚಿಂತೆ ರೀ. ಒಂದು ತಂದೆ ಸ್ಥಾನನ ಅವ್ರಿಗೆ ಕೊಟ್ಬಿಟ್ಟಿವ್ರಿ ರವಿಗೆ. ಕಷ್ಟಪಟ್ಟು ಎಜುಕೇಶನ್ದೊಳಗೆ ಎಲ್ಲ ಇದ್ರೊಳಗೆ ಮುಂದೆ ಬಂದ್ರಿ ಅವ. ಬಿರುದು ಒಂದೇ ದಿವಸ ಮದುವೆ ಆಗ್ಯದ್ರಿ ನಂದು ಮೊದಲು. ಆದ್ರೂ ನಮ್ಮ ಅಣ್ಣ ನನ್ನ ಅಕ್ಷತೆ ಬೀವೋವರೆಗೆ ಅಕ್ಷತೆ ಹಾಕಿಸ್ಕೊಲೇ ಇಲ್ರಿ. ಮತ್ತು ಯಾರಿಗಾದ್ರೂ ಹೆಲ್ಪ್ ಮಾಡೋದಂದ್ರೆ ಅವನಿಗೆ ಭಾಳ ಇದು ರೀ. ಬಡ ಮಕ್ಕಳಾಗ್ಲಿ ಯಾರಾಗ್ಲಿ ನನ್ನ ಕೊನೆ ಉಸಿರಿರುವವರೆಗೂ ನನಗೆ ಏನಾದ್ರೂ ಸಹಿತ ನಮ್ಮ ಅಣ್ಣದಾನ ಅನ್ನೋದೊಂದು ಧೈರ್ಯ ನನಗೆ ಭಾಳ ಐತ್ರಿ. ಭಾಳ ನೋಡ್ತಾನ್ರಿ ರವಿ ಅಂದ್ರೆ ಒಂದು ಸೂರ್ಯ ಇದ್ದಂಗೆ ರೀ. ಅವನು ಸೂರ್ಯನ ಬೆಳಕು ಸದಾ ಹೆಂಗಿರ್ತೈತಿ ಹಂಗೆ ನಮ್ಮ ಅಣ್ಣನ ಬೆಳಕು ನಮ್ಮ ಮನೆ ಮ್ಯಾಗಿರಲಿ, ನಮ್ಮಿಬ್ಬರು ಅಕ್ಕಂಗಿರ ಮ್ಯಾಗ ಯಾವಾಗಲೂ ಸದಾ ನಿನ್ನ ಬೆಳಕು ಬೀರ್ಲಿ ಅಂಥೇಳಿ ನಾವು ಹಾರೈಸ್ತೀನಿ. ನಾವು ಯಾಕೆ ಎಷ್ಟು ಜಲ್ದಿ ನಮ್ಮ ಅಣ್ಣನ ಸರ್ವಿಸ್ ಮುಗೀತನ್ನೋ ಒಂದು ನಮಗೊಂದು ಭಾಳ 2-3 ದಿವಸ ಹತ್ತು ಭಾಳ ಇದುವಾಗತ್ತೈತಿ. ನಾವು ಇನ್ನು ನಮ್ಮ ಅಣ್ಣ ಸಾಹೇಬ್ ಅದಾನಲ್ಲ ಅನ್ನೋ ಒಂದು ಇದು ಇತ್ತು. ಇನ್ನು ಅವನ ಮುಂದಿನ ಜೀವನ ಆದರೂ ಆರಾಮಾಗಲಿ, ಸುಖಕರವಿರಲಿ. ಇಬ್ಬರು ಅಣ್ಣಂದಿರ ಪ್ರೀತಿಯ ತಮ್ಮನಾಗಿ ಬೆಳೆದ ಇವರು ಇಬ್ಬರನ್ನು ಅಷ್ಟೇ ವಾತ್ಸಲ್ಯದಿಂದ ಕಾಣುತ್ತಿದ್ದರು. ಎಲ್ಲರಿಗೂ ನಮಸ್ಕಾರ. ನಾನು ಸದಾಶಿವ ಸಿಂಧೂರ್, ಶ್ರೀ MM ಸಿಂಧೂರ್ ಅವರ ಸಹೋದರ. ಶ್ರೀ MM ಸಿಂಧೂರ್ ಅವರು ಚಿಕ್ಕ ವಯಸ್ಸಿನಿಂದಲೂ ವಿದ್ಯಾಭ್ಯಾಸದಲ್ಲಿ ಚುರುಕಾಗಿದ್ದರು. ಅವರು ಸೈನಿಕ ಶಾಲೆಯ ಪರೀಕ್ಷೆಯಲ್ಲಿ ಮೊದಲನೇ ರ್ಯಾಂಕ್ನಲ್ಲಿ ಉತ್ತೀರ್ಣ ಹೊಂದಿ ಸೈನಿಕ ಶಾಲೆಗೆ ಆಯ್ಕೆಯಾದರು. ಶ್ರೀ MM ಸಿಂಧೂರ್ ಅವರು ನಮ್ಮ ಕುಟುಂಬದ ಒಂದು ವಜ್ರ ಇದ್ದ ಹಾಗೆ. ಅವರು ಸೈನಿಕ್ ಸ್ಕೂಲ್ನಲ್ಲಿದ್ದಾಗ ಆರೋಗ್ಯ ಹದಗೆಟ್ಟಿತ್ತು. ಸೈನಿಕ್ ಸ್ಕೂಲ್ನಲ್ಲಿ ಇರ್ತಕ್ಕಂಥ ಪ್ರಿನ್ಸಿಪಾಲ್ರು ನಮ್ಮ ತಂದೆಯವರಿಗೆ ಫೋನ್ ಮಾಡಿ ನಿಮ್ಮ ಮಗನ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ಬಂದು ಭೇಟಿ ಆಗಿರಿ ಅಂತ ಹೇಳಿದಾಗ ತಂದೆಯವರು ಸೈನಿಕ್ ಸ್ಕೂಲ್ಗೆ ಹೋದಾಗ ಸಹೋದರಿಗೆ ಆರೋಗ್ಯ ಪೂರ್ಣ ಹದಗೆಟ್ಟಿತ್ತು. ಏನೇ ತಿಂದರೂ ವಾಂತಿ ಆಗೋದು, ಯಾವುದನ್ನು ತಿನ್ನುವ ಆಸೆ ಇರಲಿಲ್ಲ. ಹೀಗಾಗಿ ಪ್ರಿನ್ಸಿಪಾಲ್ರು ಏನು ಹೇಳಿದರು, ನಿಮ್ಮ ಮಗನನ್ನು ಸುಮಾರು ದಿನ ಒಂದು ವಾರ 15 ದಿವಸ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ರಿ, ಅವನು ವಿಶ್ರಾಂತಿ ಮಾಡಲಿ ಅಂತೇಳಿ. ಆಗ ತಂದೆಯವರು ಒಬ್ಬರೇ ಅಲ್ಲಿ ಹೋಗಿದ್ರು. ಅಲ್ಲಿ ಬಿಜಾಪುರದಲ್ಲಿಂದ ತುಂಗೊಳಕ್ಕೆ ಬಂದು ಬಸ್ನಲ್ಲಿ ಬಂದು ಅವನನ್ನು ಬಸ್ ಸ್ಟ್ಯಾಂಡ್ನಿಂದ ಹೆಗಲ ಮೇಲೆ ಹೊತ್ಕೊಂಡು ಮನೆಗೆ ಬಂದರು. ಆಗೆಲ್ಲ ನಾವು ಹೊರಗೆ ನಿಂತಿದ್ದು, ಅವ್ರು ಬರೋದು ನೋಡಿ, ಹೊರಗೆ ಅವನು ಹೊತ್ಕೊಂಡು ಬಂದಿದ್ದು ನೋಡಿ ನಾವೆಲ್ಲ ಗಾಬರಿಯಾಗಿ ಅಳ್ಳಿಕ್ಕೆ ಶುರು ಮಾಡಿದೆವು. ಅಂದರೆ ಏನಾಗಿದೆ ಇವನಿಗೆ ಹೊತ್ಕೊಂಡು ಬಂದಿದ್ದಾರೆ ಅಂತೇಳಿ. ಅದಕ್ಕೆ ಮನೆಗೆ ಬಂದ ಮೇಲೆ ಮತ್ತೆ ಹೇಳಿದರು, ಏನು ಆಗ್ಯಾರ ಆರಾಮಾಗಿಲ್ಲ, ಅವ್ನಿಗೆ ವಾಂತಿ ಆಗ್ತದೆ, ಅಶಕ್ತ ಆಗಿದ್ದಾನೆ, ಅದಕ್ಕೆ ತಂದೇನೆ ಅಂತೇಳಿ. ಆಗ ಎಲ್ಲರಿಗೆ ಸಮಾಧಾನ ಆಯಿತು. ಇನ್ನೊಂದು ಅಂಥದ್ದೇ ಘಟನೆ, ಅವರು ಮನೆಯಲ್ಲಿದ್ದಾಗ ಹೊರಗೆ ಆಟ ಆಡುವಾಗ ಒಂದು ಜರಿ ಅವ್ರಿಗೆ ಕಾಲಿಗೆ ಕಡ್ದಿತ್ತು. ಕಾಲಿಗೆ ಕಡಿದಾಗ ತುಂಬ ನೋವು ಮಾಡಿ ಅವ್ರಿಗೆ ನಡಿಲಿಕ್ಕೆ ಆಗ್ತಿರ್ಲಿಲ್ಲ. ಅವನು ಒಂದೇ ಕಾಲಿನಿಂದ ಕುಂಟ್ಕೋತು ತಿರುಗಾಡೋದು ಮಾಡ್ತಾ ಇದ್ದ. ನಾವೆಲ್ಲ ಅವನಿಗೆ ಕಾಡಿಸ್ತಾ ಇದ್ದೀವಿ, ಕುಂಟು ಕುದುರಿ ಅಂತೇಳಿ. ಆದರೂ ಅವ್ನು ನಮ್ಮ ಜೊತೆ ಹಂಗೆ ನಗ್ತಾ ನಮ್ಮ ಜೊತೆ ಆಟನ ಆಡ್ತಿದ್ದ. ಅದೊಂದು ಘಟನೆ. ಒಟ್ಟಿನಲ್ಲಿ ಅವನು ಬಾಲ್ಯದಲ್ಲಿ ತುಂಟತನ ಕಡಿಮೆ, ಆದರೆ ಎಲ್ಲರ ಜೊತೆಗೆ ಹೊಂದಾಣಿಕೆ ಗುಣ ಅವರಿಗೆ ಮೊದಲಿನಿಂದಲೂ ಇದೆ, ಈಗಲೂ ಕೂಡ ಇದೆ. ಮಾತು ಕಡಿಮೆ, ಆದರೆ ಸ್ನೇಹ ಮತ್ತು ಪ್ರೀತಿ ಹೆಚ್ಚಿಗೆ ನೀಡತಕ್ಕಂಥ ಸಹೋದರ. ಆ ಸಹೋದರನ ಬಗ್ಗೆ ನಮಗೆಲ್ಲರಿಗೂ ಹೆಮ್ಮೆ ಇದೆ. ಇವತ್ತು ಅವರು ನಿವೃತ್ತಿ ಹೊಂದಿದ ಮೇಲೆ ಅವರ ಜೀವನ ಸುಖಕರವಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. 1ರಿಂದ 3ನೇ ತರಗತಿಯ ವಿದ್ಯಾಭ್ಯಾಸವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತುಂಗಳದಲ್ಲಿ, 4ರಿಂದ 5ನೇ ತರಗತಿಯನ್ನು ಬೀಳಗಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಂದರಗಿಯಲ್ಲಿ ಪೂರೈಸಿದ್ದಾರೆ. ತದನಂತರ 6ರಿಂದ 8ನೇ ತರಗತಿಗಳನ್ನು ಸೈನಿಕ ಶಾಲೆ ವಿಜಾಪುರದಲ್ಲಿ ಪೂರೈಸಿದ ಇವರು ತಮ್ಮ BSc ಪದವಿಯನ್ನು TGP ವಿಜ್ಞಾನ ಮಹಾವಿದ್ಯಾಲಯ ಜಮಖಂಡಿ ಹಾಗೂ B.Ed ಪದವಿಯನ್ನು ಸರಕಾರಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ ಜಮಖಂಡಿಯಲ್ಲಿ ಪೂರೈಸಿದರು. ತದನಂತರ ಅಂಜುಮನ್ ಕಾನೂನು ಮಹಾವಿದ್ಯಾಲಯ ವಿಜಾಪುರದಲ್ಲಿ ಕಾನೂನು ಪದವಿಯನ್ನು ಪೂರ್ಣಗೊಳಿಸಿ ಶ್ರೀಯುತರು ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಇಲ್ಲಿಂದ ಸಮಾಜಶಾಸ್ತ್ರದಲ್ಲಿ MA ಹಾಗೂ M.Ed ಪದವಿಗಳನ್ನು, ಅದೇ ರೀತಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ ಡಿಪ್ಲೊಮಾ ಪದವಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ.
1991ರಲ್ಲಿ ಬ್ಯಾಂಕ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಗೋವಾದಲ್ಲಿ 3 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಹೀಗೆ ಜೀವನ ಬಂಡಿ ಸಾಗುತ್ತಿರುವ ಸಂದರ್ಭದಲ್ಲಿ ದಿನಾಂಕ 27/2/1994ರಂದು ಶೈಲಜಾರವರನ್ನು ಒಲಿಸುವ ಮೂಲಕ ಜೀವನ ಬಂಡಿಗೆ ಜೊತೆಯನ್ನು ಕಂಡುಕೊಳ್ಳುತ್ತಾರೆ. ಹಾಯ್ ಮ್ಯಾಮ್ ರೀ, ವೃತ್ತಿ ಬದುಕಿನ ಬಗ್ಗೆ ಎಲ್ಲರಿಗಂತೂ ಗೊತ್ತೇ ಇದೆ. ಆದರೆ ನಮ್ಮ ಮನೆಯಲ್ಲಿ ಈ ಕುಟುಂಬದಲ್ಲಿ ಅವರು ಯಾವ ಥರ ಬಿಹೇವಿಯರ್ ಇತ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಈಗ ಆಧುನಿಕ ಯುಗದೊಳಗೆ ಒಬ್ಬ ಸ್ತ್ರೀ ಜಾಬ್ ಮಾಡಕ್ಕೆ ಹೋಗ್ತಾರಂತಂದ್ರೆ ಎಂಥ ಭಾಳ ಸಂಗಾತಿ ಇರಬೇಕಂತಂದ್ರೆ ಸಹಕಾರ ಮನೋಭಾವ ಇರಬೇಕು, ವಿಶಾಲ ಹೃದಯ ಇರಬೇಕು. ಅಂಥವ್ರು ಇದ್ದಾಗ ಮಾತ್ರ ಅವರು ವೃತ್ತಿಪರ ಜೀವನ ಸಫಲತೆಗೆ, ಯಶಸ್ವಿಗೆ ಸಹಾಯ ಆಗ್ತದೆ. ಈ ಒಂದು ವಿಷಯದೊಳಗೆ ನಾ ಭಾಳ ಪುಣ್ಯ ಮಾಡೀನಿ ಅಂತ ಅನ್ಕೋತೀನಿ. ಅವರು ಒಂದು ಸಹಕಾರ ಸಂಪೂರ್ಣವಾಗಿ, ಆಮೇಲೆ ಬೆಂಬಲ ನನ್ನ ಜೊತೆ ಇರೋದ್ರಿಂದ ನಾನು ವೃತ್ತಿ ಜೀವನವನ್ನು ಒಂದು ಯಶಸ್ವಿನ ಹಾದಿಯಲ್ಲಿ ನಡೆಸ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ನಾವು ಮಕ್ಕಳನ್ನು ಒಳ್ಳೆಯ ಒಂದು ಸಂಸ್ಕಾರ ಕೊಟ್ಟು ಬೆಳೆಸಿದ್ದೀವಿ ಅನ್ನೋದಕ್ಕಿಂತ ಆ ಸಂಸ್ಕಾರ ರಕ್ತದಲ್ಲಿನೇ ಅವರಿಂದ ಕೆಲವೊಂದಿಷ್ಟು ಗುಣಗಳು ಮಕ್ಕಳಿಗೆ ಬಂದಾವ. ಸಮಾಜದಲ್ಲಿ ಇರ್ಬೋದು ಅವರ ಒಂದು ವ್ಯಕ್ತಿತ್ವ ಮತ್ತು ವೃತ್ತಿ ಜವಾಬ್ದಾರಿಯನ್ನು ನೋಡಿದ್ದೀವಿ ಅಂತಂದ್ರೆ ಅವರು ಬಹುಮುಖಿ ಅಂತ ಹೇಳ್ಬೋದು. ಸಮಾಜದಲ್ಲಿ, ಕುಟುಂಬದಲ್ಲಿ, ಮನೆಯಲ್ಲಿರ್ಬೋದು, ಬಂಧು ಬಳಗದಲ್ಲಿರ್ಬೋದು, ನಾವು ಎಲ್ಲೇ ಕೇಳಿದ್ರೂ ಅವ್ರದ್ದೇ ಆದಂಥ ಒಂದು ಇಮೇಜ್ ಕ್ರಿಯೇಟ್ ಆಗಿದೆ. ಆ ಒಂದು ಇಮೇಜ್ಗೆ ನಾವು ಧಕ್ಕೆ ಬರದೇ ಇರುವಾಗ ನಾನು ನಡ್ಕೊಂಡಿದ್ದೀನಿ ಅಂತ ನನಗೆ ಅನಿಸ್ತದೆ. ಮಕ್ಕಳ ಒಂದು ಬೆಳವಣಿಗೆಯಲ್ಲಿ ನಾವು ಯಾವುದೇ ಒಂದು ಸಂಸ್ಕಾರ ಇರ್ಬೋದು, ಸುಸಂಸ್ಕೃತಿ ಇರ್ಬೋದು, ಸನ್ನಡತೆ ಇರ್ಬೋದು, ಇದರೊಳಗೆ ನಾವು ಯಾವುದೂ ರೀತಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಆ ಒಂದು ಸಮಾಜಕ್ಕೆ ಅವರು ನೀಡಿರ್ತಕ್ಕಂಥ ಕೊಡುಗೆಯಿಂದ ಇರ್ಬೋದು, ಅವರ ವೃತ್ತಿ ಪ್ರಾಮಾಣಿಕತೆ ಇರ್ಬೋದು, ಈ ಒಂದು ಎಲ್ಲ ಅವರ ಗುಣಗಳಿಂದ ನಮಗೆ ಆಶೀರ್ವಾದ ರೂಪದೊಳಗೆ 2 ಮಕ್ಕಳು ಸಿಕ್ಕಾರ ಅಂತ ಹೇಳೋದಕ್ಕೆ ಹೆಮ್ಮೆ ಅದ. ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ಅಂತ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ಜಮಖಂಡಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಮೈಗೂರಿನಲ್ಲಿ ಪ್ರೌಢಶಾಲಾ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರು ತಮ್ಮ ವೃತ್ತಿ ಬದುಕಿನೊಂದಿಗೆ ಖಾಸಗಿ ಬದುಕನ್ನು ಕೂಡ ಸರಿದೂಗಿಸಿಕೊಂಡು ಹೋಗಿದ್ದು, ಇಬ್ಬರು ಮಕ್ಕಳ ಏಳಿಗೆಗೆ ಏಣಿಯಾಗಿ ನಿಂತಿದ್ದಾರೆ. Well, congratulations and thank you for making us proud, for making us such a wonderful career. You've always been a hero and role model for me. Your dedication towards work, your sincerity and loyalty has always inspired me to inculcate good workplace ethics. As a father, you have always supported me in all my little adventures. You have given wings to my dreams and let me fly high without any hindrance. You have taken care of us like still we are little kids. It's time for us to take care of you. I wish you a happy retirement and I ask the Almighty to bless you with good health and happiness. Thank you and love you, Papa. Hi Papa, congratulations on your wonderful journey. ಇವತ್ತು ಎಲ್ಲರೂ ನಿಮ್ಮದು ಅಚೀವ್ಮೆಂಟ್ನ ಸೆಲೆಬ್ರೇಟ್ ಮಾಡಕತ್ತಾರ. ಸೊ ನಾನು ಇಲ್ಲಿ ಸ್ವಲ್ಪ ಮಾತಾಡಕ್ಕೆ ಬಂದೀನಿ. ಥ್ರೂ ಔಟ್ ಮೈ ಎಜುಕೇಷನ್ ಜರ್ನಿ ನೀವು ಯಾವಾಗಲೂ ನಮ್ಮ ಅಕ್ಕಂದು ಬ್ಯಾಕ್ ಬೋನ್ ಆಗಿ ನಿಂತೀವಿ. ನಮ್ಗೆ ಏನೇ ಪ್ರಾಬ್ಲಮ್ ಬಂದ್ರೂ ಲೈಕ್ ನೀವು ಏನು ತಲೆ ಕೆಡಿಸ್ಕೋಬೇಡ, ನಾನು ನೋಡ್ಕೋತೀನಿ, ರೊಕ್ಕ ಚಿಂತೆ ಮಾಡಬೇಡ, ನಿನಗೆ ಏನು ಮಾಡ್ಬೇಕಂದು ಮಾಡು ಅಂತ ಸಪೋರ್ಟ್ ಮಾಡಿದ್ದೀರಿ. ಥ್ರೂ ಔಟ್ ನಮಗೆ ಯಾವುದೂ ಹಿಂಗೆ ಪ್ರೆಷರ್ ಮಾಡಲಿಲ್ಲ. ನಿನಗೇನು ಮನ್ಸಿಗೆ ಬರುತ್ತೆ ಅದು ಮಾಡಂತ ಹೇಳಿದ್ರಿ. ಇವಾಗ ನಾ ಬ್ಯಾಚುಲರ್ಸ್ ಮುಗಿಸಿದೆ. ನನ್ನ ಮಾಸ್ಟರ್ ಸ್ಟಡೀಸ್ಗೆ ನಾ ಜರ್ಮನಿಗೆ ಹೋಗ್ತೀನಿ ಅಂತ ಹೇಳಿದಾಗ ನೀವು ಯಾರನ್ನೇ ಯೋಚನೆ ಮಾಡಲಾರ್ದ ಆಯ್ತಪ್ಪ ನಿನಗೆ ಹೋಗ್ಬೇಕನ್ಸಿದ್ರೆ ಹೋಗಂತೇಳಿ ನಂಗೆ ಸಪೋರ್ಟ್ ಮಾಡಿದ್ರಿ. ನನಗೆ ಅಲ್ಲಿ ನಮಗೆ ಯಾವಾಗಲೂ ಎಜುಕೇಷನ್ಗೆ ನೀವು ಬ್ಯಾಡ್ ಅಂದಿಲ್ಲ. ನಾವು ಏನು ಓದ್ತೀವಿ ಅಂತೀರೋ ಅದನ್ನ ಕಲಿಸಿದಿರಿ. ಈಗ MScಗೂ ನೀವು ಕಲ್ಸಾಕತ್ತೀರಿ. ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಯು ಆಸ್ ಅ ಮೈ ಫಾದರ್. ಥ್ಯಾಂಕ್ ಯು. ಅಬೌಟ್ ಯುವರ್ ಜರ್ನಿ. ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಾರೆ. ನಿಜವಾದ ಮೀನಿಂಗ್ ಕೊಟ್ಟವ್ರು ನೀವು. ನಂದು 7th 8th ಇದ್ದಾಗ ನನ್ನ ಸಲ ಕೈ ಫ್ರ್ಯಾಕ್ಚರ್ ಆಗಿ ನಾ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ. ಅವಾಗ ನೀವು ಹಗಲ ರಾತ್ರಿ ನನ್ನ ಜೊತೆ ಇದ್ದ ಕೇರ್ ತೊಗೊಂಡಿದ್ರಿ. ಅದು ಮೂಮೆಂಟ್ನ ಮರೆಯೋಕ್ಕಾಗಂಗಿಲ್ಲ. ಇವಾಗ ನಿಮ್ಮ ನಿವೃತ್ತಿ ಜೀವನ ಸ್ಟಾರ್ಟ್ ಆಗೋದೈತಿ. ನೀವು ಖಾಲಿ ಕುಂದ್ರಾಗಿಲ್ಲ ಅಂತ ನಂಗೆ ಗೊತ್ತು. ಏನಾರ ಒಂದು ಮಾಡ್ತಾನೆ ಇರ್ತೀರಿ. ಸೊ ನೀವೇನೇ ಮಾಡಿದ್ರು ನಿಮಗೆ ಒಳ್ಳೆಯದೇನು ಅನಿಸುತ್ತೆ ಅದು ಮಾಡಿರಿ. ಬಡವ ಬಲ್ಲಿದನೆಂಬ ಭೇದವಿಲ್ಲದೆ ಎಲ್ಲರನ್ನು ಏಕರೀತಿಯಲ್ಲಿ ಕಾಣುವ ಇವರಿಗೆ ಗೆಳೆಯರ ಬಳಗ ಹಾಗೂ ಅಭಿಮಾನಿಗಳ ಬಳಗಕ್ಕೆ ಯಾವುದೇ ಕೊರತೆ ಇಲ್ಲ. I am Murugendra Sindhu's classmate, and we were together from 1976 till 1982. We were together. He was in Chalukya House and I was in Wadayar House. And student life, we were more or less together. We used to be actively participating in all the co-curricular activities in school, and more importantly, he was a
good human being. He has done a lot of good work for the society, which will leave a very good impression for a long time. Even after he retires, people will remember him for his good work and more importantly the human touch. That is what I have noticed. He has no egos. Being in such a big post, still his colleagues, he treats them more like friends. That is what I have observed, and I wish him, he's retiring on 31st of July, and I wish him on behalf of my full batch a very good and prosperous retired life. Thank you one and all. Hi Sindur, on this special day of your finishing of the first innings, I congratulate you on your illustrious career. Whatever I have heard about you, known about you, I have no words to express. I am sure you have enjoyed your career with the education department. We are so very proud of your achievements, your track record that we have heard from your friends and your colleagues. My own experience with you, being your friend for last 50 years, right from day one in Sainik School. It has been a wonderful journey together. Is that you are a wonderful friend, you are a wonderful human being, your sense of humor is electrifying, is contagious. So we now look forward to you joining me and others like me for a second innings. So congratulating you once again for an illustrious career that you have spent and wishing you all the best for your second innings. Welcome to the club. Thank you. ನಾನು ಸುರೇಶ್ ಅಗರಾಣಿ ಕುಂಬಾರ್, ಹೊಂಗಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷನಾಗಿದ್ದು ಈಗ ಸದರಿ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸರ್ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟು ಹೇಳಿದರೂ ಕಡಿಮೆನೆ. ಅವರಂಥ ಉದಾರ ಗುಣದವರು ಕಮ್ಮಿ ಎಲ್ಲಿ ಸಿಗಲಿಕ್ಕಿಲ್ಲ ಅಂತ ಒಳ್ಳೆಯ ವ್ಯಕ್ತಿತ್ವಗಳವರು. ಅವರಂಥವ್ರ ಕೈಯಾಗ ನಾವೆಲ್ಲ ಶಿಷ್ಯರಾಗಿ ನಾವು ಹುಟ್ಟಿದಂದಿನಿಂದ ಅವ್ರ ಗರಡಿ ಒಳಗೆ ಅವರು ಹೇಳಿದಂಗೆ ಅವ್ರ ಮಾರ್ಗದರ್ಶನದೊಳಗೆ ಬಂದು ನಾವು ತುಂಗಳ ಗ್ರಾಮದೊಳಗೆ ಒಂದು ಪ್ರತಿಷ್ಠಿತ ವ್ಯಕ್ತಿಯಾಗಿ ಬೆಳೆದಂಥವ್ರು. ನಾವು ಇಷ್ಟೆಲ್ಲ ಮುಂದುವರಿಲಿಕ್ಕೆ ಮೂಲ ಕಾರಣ ಅವರೇ, ನಮ್ಮ ಸಿಂಧೂರು ಗುರುಗಳು. ಅವರಂಥ ಹೆಲ್ಪಿಂಗ್ ನೇಚರ್, ಪ್ರತಿಯೊಬ್ಬರಿಗೆ ನಮ್ಮ ಗ್ರಾಮದಾಗಿರುವಂಥ ಎಲ್ಲರಿಗೂ ಒಂದಿಲ್ಲ ಒಂದು ಥರದ ಸಹಾಯವನ್ನು ಮಾಡಿದವರು. ಒಂದು ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಅಣ್ಣನಿಗೆ ಆರಾಮಿದ್ದಿದ್ದಿಲ್ಲ. ಆ ಸಂದರ್ಭದೊಳಗೆ ಊರಿಗೆ ಅವ ತೀರ್ಕೊಂಡನು. ಅವನು ಹೆಣ ಊರಿಗೆ ಬರ್ಲಾಗ್ತೈತಿ ಅನ್ನೋ ಸಂದರ್ಭದಾಗ ನಮ್ಮ ಅಣ್ಣನು ಕೂಡ ಅವ್ರಿಗೆ ಏನು ಬೇಕು ಧನ ಸಹಾಯ ನೀಡ್ಕರಿಂದ್ರೆ ಮುಂದಿನ ದವಾಖಾನೆ ಕಳಿಸಿ ಅವನು ಆರಾಮ್ ಮಾಡಿ ಇವತ್ತು 20 ವರ್ಷ ಆತ್ರಿ ಅವ ಹೊಲ್ದಾಗ ದುಡಿಲಕತ್ತಾನ, ಅಗದಿ ಆರಾಮಲ್ಲ. ಅಂತ ಉದಾರ ಗುಣದವರು. ನಾವು ಅವ್ರನ್ನ ಬಿಟ್ಟು ಒಂದು ನಿಮಿಷವೂ ಆಗಲಂಗಿಲ್ಲ. ಊರಿಗೆ ಬಂದ್ರೆ ಅವ್ರ ಜೊತೆನೆ ಇರ್ತೀವಿ, ಅವ್ರ ಜೊತೆನೆ ಕಾಲ ಕಳಿತೀವಿ. ಅವ್ರು ಬರ್ತಾರೋ ಇಲ್ಲೋ ಅಂತ ಹೇಳಂದ್ ಬಕಪಕ್ಷಿಗತೆ ದಾರಿ ಕಾಯ್ತಾ ಇರ್ತೀವಿ. ಅಂತ ವ್ಯಕ್ತಿತ್ವ ಅವ್ರದ್ದು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಐತಿ. ಅವರು ನಮ್ಮ ಪಾಲಿನ ದೇವ್ರ ಅಂತ ಹೇಳಿ ಅಂದ್ರೆ ನಾಳೆ ಬರುವಂತಹ 31ನೇ ತಾರೀಕಿಗೆ ನಿವೃತ್ತಿ ಹೊಂದಲಿಕತ್ತಿದ್ದಾರೆ. ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ, ಅವ್ರಿಗೆ ದೇವರು ಆಯುಷ್ಯ, ಆರೋಗ್ಯ, ಸಂಪತ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ. ತದನಂತರ 1994ರಲ್ಲಿ ಶಿಕ್ಷಣ ಇಲಾಖೆಯ KES ಪರೀಕ್ಷೆಯಲ್ಲಿ ಪಾಸಾದ ಇವರು ಶಿಕ್ಷಣ ಇಲಾಖೆಯ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಾರಂಭದಲ್ಲಿ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಯಾಳಗಿಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ ಇವರು ಮುಂದೆ ಜಮಖಂಡಿಯ ಕ್ಷೇತ್ರ ಸಮನ್ವಯಾಧಿಕಾರಿಯಾಗಿ, ನಂತರ ವಿಜಯಪುರ ಜಿಲ್ಲೆಯ ಅಕ್ಷರ ದಾಸೋಹ ಯೋಜನೆಯ ಶಿಕ್ಷಣಾಧಿಕಾರಿಯಾಗಿ, ಜಿಲ್ಲಾ ಉಪ ಯೋಜನಾ ಸಮನ್ವಯಾಧಿಕಾರಿಯಾಗಿ ಹಾಗೂ ಹಿರಿಯ ಉಪನ್ಯಾಸಕರಾಗಿ ವಿಜಯಪುರದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ನಂತರ ಪದೋನ್ನತಿ ಹೊಂದಿದ ಇವರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ವಿಜಯಪುರದಲ್ಲಿ ಪ್ರಾಚಾರ್ಯರಾಗಿ, ತದನಂತರ ವಿಜಯಪುರ ಜಿಲ್ಲೆಯ ಆಡಳಿತ ವಿಭಾಗದ ಉಪನಿರ್ದೇಶಕರಾಗಿಯೂ ಸಹ ಕಾರ್ಯನಿರ್ವಹಿಸಿದ್ದಾರೆ. ನಂತರ ವರ್ಗವಾದ ಇವರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಬೆಳಗಾವಿ ಇಲ್ಲಿ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸಿ, ನಂತರ ಪದೋನ್ನತಿ ಹೊಂದಿ ಸಹ ನಿರ್ದೇಶಕರು ಹಾಗೂ ಪ್ರಾಚಾರ್ಯರು CTE ಬೆಳಗಾವಿಯಲ್ಲಿ ಕಾರ್ಯನಿರ್ವಹಿಸಿದ್ದು ದಿನಾಂಕ 31/7/2024ರಂದು ವಯೋನಿವೃತ್ತಿ ಹೊಂದುತ್ತಿದ್ದಾರೆ. ವಿಜಯಪುರ ಜಿಲ್ಲೆ ಹಾಗೂ ಬೆಳಗಾವಿ ಜಿಲ್ಲೆಯ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ತಂದ ಧೀಮಂತರಿವರು.
ಸಿಂಧೂರ್ ಸರ್ ಈ ಜುಲೈ 31, 2024ರಂದು ಇಲಾಖೆಯ ನಿಯಮಾನುಸಾರ ಸೇವೆಯಿಂದ ವಯೋನಿವೃತ್ತಿಯನ್ನು ಹೊಂದಿರುವುದನ್ನು ನೋಡಿದಾಗ ನಾವು ಇಲಾಖೆಯೊಳಗೆ ಇನ್ನೂ ಸಿಂಧೂರ್ ಸರ್ ಸೇವೆ ಅವಶ್ಯವಾಗಿತ್ತು ಅನ್ನೋದನ್ನ ನಾನು ವೈಯಕ್ತಿಕವಾಗಿ ಹೇಳುವಂತ ಅಭಿಪ್ರಾಯ ಪಡ್ತಾ ಇದ್ದೇನೆ. ಯಾಕಂದ್ರೆ ಇಲಾಖೆ ಒಳಗ ಅಧಿಕಾರಿಗಳು ಯಾವ ಹಂತದಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ, ಕೆಲವೊಬ್ಬರು ಅಧಿಕಾರಿಗಳು ಮುಂಜಾನೆ 10ರಿಂದ ಸಾಯಂಕಾಲ 5 ಗಂಟೆವರೆಗೆ ಕೆಲಸ ಮಾಡಿದ್ರೆ ಆಯ್ತು ಅನ್ನುವಂತ ಪ್ರವೃತ್ತಿಗಳನ್ನ ನಾವು ನೋಡ್ತಾ ಇದ್ವಿ. ಆದ್ರೆ ಇಲ್ಲಿ ಸಿಂಧೂರ್ ಸರ್ ಹಾಗಿರ್ಲಿಲ್ಲ. ಇವರು ದಿನದ 24 ಗಂಟೆಯನ್ನು ತಮ್ಮ ಕೆಲಸದಲ್ಲಿ ತೊಡಗ್ತಾ ಇದ್ರು. ತಾವು ಒಬ್ಬರೇ ತೊಡಗೋದಲ್ಲ, ತಮ್ಮ ಸಹಮಿತ್ರರನ್ನ, ತಮ್ಮ ಜೊತೆಲಿರುವಂತ ಎಲ್ಲ ಸಿಬ್ಬಂದಿಯವರನ್ನು ಕರ್ಕೊಂಡು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ತಿರಲ್ಲ, ಅದು ಬಹಳ ಅರ್ಥಪೂರ್ಣವಾದ ಕೆಲಸ ಆಗಿತ್ತು ಅನ್ನೋದನ್ನ ನಾವು ಹಲವಾರು ಬಾರಿ ಕಂಡುಕೊಂಡಿದ್ವಿ. ಇಲ್ಲಿ ನಾನು ಹೋಗ್ಬೇಕು, ಕೆಲಸ ಮುಗಿಸಿ ಹೋಗ್ಬೇಕು ಅನ್ನುವಂಥ ಪ್ರವೃತ್ತಿ ಇರ್ತಿರ್ಲಿಲ್ಲ. ಇಲ್ಲಿ ಸಿಂಧೂರ್ ಸರ್ ಕಾರ್ಯವನ್ನು ನಿರ್ವಹಿಸುವಾಗ ಇಲ್ಲೊಂದು ಬೋರ್ಡ್ ಕಾಣ್ತಾ ಇದೆ, ನೋಡಿರ್ಬೋದು, ಕ್ಷೇತ್ರ ಸಮನ್ವಯಾಧಿಕಾರಿಯ ಕಾರ್ಯಾಲಯ ಜಮಖಂಡಿ ಅಂತ ಹೇಳಿ. ಈ ಆಫೀಸ್ ಇರಲಿಲ್ಲ. ಇದು ಮುಂಚೆ ಏನಾಗಿದ್ದರೆ ಜಮಖಂಡಿಯ ನಮ್ಮ BO ಆಫೀಸ್ ಪಕ್ಕದಲ್ಲಿ ಒಂದು ಸಣ್ಣ ಒಂದು NGO ಕಾರ್ಯಾಲಯದಲ್ಲಿ ಅಲ್ಲಿ ಕಾರ್ಯಾಲಯವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು. ಅವರೊಂದು ಏನು ಯೋಜನೆ ಹಾಕೊಂಡಿದ್ರೆ ಅಂದ್ರೆ, ನಮ್ಮ ತಾಲೂಕಿಗೆ ಒಂದು ಅತ್ಯುನ್ನತವಾದಂಥ ಒಂದು ಕ್ಷೇತ್ರ ಸಮನ್ವಯದ ಕಾರ್ಯಾಲಯ ಬೇಕು, ಸಂಪನ್ಮೂಲ ಕೇಂದ್ರ ಬೇಕು ಅನ್ನುವಂಥ ಆಯೋಜನೆಯನ್ನು ಮಾಡಿಕೊಂಡು ಇಲ್ಲಿರುವಂಥ ಸ್ಥಳೀಯ ಶಾಸಕರಿಗೆ ತಮ್ಮದೇ ಅಂತ ವಿಚಾರಗಳನ್ನು ಹೇಳಿಬಿಟ್ಟು ಈ ಬಿಲ್ಡಿಂಗ್ ಅನ್ನ ಅನುಮತಿ ತೆಗೆದುಕೊಂಡು ಈ ಬಿಲ್ಡಿಂಗ್ ಅನ್ನು ತಯಾರು ಮಾಡಿ ಆದ ನಂತರ ಎಲ್ಲಾ ತರಬೇತಿಗಳು ಇಲ್ಲೇ ನಡೀತಾ ಇದ್ದು. ಹೆಂಗೆ ಚಟುವಟಿಕೆ ಹಾಕೋತಿದ್ರು ಅಂದ್ರೆ ಅವರೇ ಕೂತ್ಕೊಂಡು ಬಿಡ್ತಿದ್ರು. ರಾಜ್ಯದ ಸಂಪನ್ಮೂಲ ವ್ಯಕ್ತಿಗಳ ತರಬೇತಿ ಹೆಂಗೆ ಕೊಡ್ತಿದ್ರು ಹಂಗೆಲ್ಲಾ ಶಿಕ್ಷಕರು ಕೂರಿಸ್ಕೊಂಡ್ಬಿಟ್ಟು ಆ ಶಿಕ್ಷಕರ ಮಧ್ಯದಲ್ಲಿ ತಾವೇ ಕೂತ್ಕೊಂಡು ಅಲ್ಲಿ ಏನ್ ಮಾಡ್ತಿದ್ರು, ತರಬೇತಿಗಳನ್ನ ಆಯೋಜನೆ ಮಾಡ್ತಿದ್ರು. ಎಲ್ಲಾ ಶಿಕ್ಷಕರು ತಮ್ಮ ತಾವೇ ತಲ್ಲಿಂದಾಗಿ ಪಾಲ್ಗೊಳ್ಳುವಂತದನ್ನ ನಾವು ಈಗಾಗಲೇ ಹಲವಾರು ಸಲ ಮನಗಂಡಿದ್ವಿ. ಆ ರೀತಿಯಲ್ಲಿ ಅವ್ರ ಕಾರ್ಯಚಟುವಟಿಕೆ ಮಾಡೋದ್ರ ಜೊತೆ 24 ಗಂಟೆನೂ ಅವ್ರು 7 ವರ್ಷಗಳ ಕಾಲವರೆಗೆ ಈ BRCಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದಾರೆ ಅನ್ನೋದನ್ನ ಒಂದ್ ಕಡೆ ನೋಡ್ತಾ ಇದ್ವಿ. ಇನ್ನು ನಮ್ಮ ಅವರ ವೈಯಕ್ತಿಕ ಹೆಂಗ್ ಬಾಂಧವ್ಯ ಇತ್ತಪ್ಪ ಅಂದ್ರೆ, ಒಂದೇ ಕುಟುಂಬ ಸದಸ್ಯರು, ಇಡೀ ತಾಲೂಕಿನ ಶಿಕ್ಷಕರಾಯ್ತು, ನಾವಾಯ್ತು, ಒಂದೇ ಕುಟುಂಬ ಸದಸ್ಯರು. ಇಲ್ಲಿ ಸಾಹೇಬ್ರದಾರ ಇಲ್ಲಿ ಶಿಕ್ಷಕರಂತ ಭೇದ ಭಾವಗಳು ಕಾಣ್ತಾ ಇರ್ಲಿಲ್ಲ, ಎಲ್ಲರೂ ಒಂದೇ. ನಾನು ನಿಮ್ಮ ಒಬ್ಬ ಕುಟುಂಬದ ಸದಸ್ಯನಾಗಿ ನಿಮ್ಮ ಜೊತೆಲಿ ಕೆಲಸದಲ್ಲಿ ಪಾಲ್ಗೊಳ್ತಾ ಇದ್ದೀನಿ ಅಂತ ಭಾವನೆಗಳನ್ನ ಹಂಚ್ಕೊಂಡ್ಬಿಟ್ಟು ಕೆಲಸಕ್ಕೆ ಇಳಿಸ್ತಾ ಇದ್ರು. ಶ್ರೀ MM ಸಿಂಧೂರ್ ಸಾಹೇಬರು ಬಹಳಷ್ಟು ಕ್ರಿಯಾಶೀಲ ಅಧಿಕಾರಿಯವರು. ನಾನು 99ರಿಂದ ಅವರ ಒಡನಾಟದಲ್ಲಿದ್ದೇನೆ. ಮಾನವ ಸಂಪನ್ಮೂಲ ಮತ್ತು ಭೌತಿಕ ಸಂಪನ್ಮೂಲಗಳನ್ನ ಸರಿಯಾಗಿ ಬಳಸ್ಕೊಳ್ಬೇಕು, ಗುಣಾತ್ಮಕವಾದಂಥ ಶಿಕ್ಷಣ ನಮ್ಮ ಮಕ್ಕಳಿಗೆ ಸಿಗಬೇಕು ಅನ್ನುವಂಥದ್ದು ಬಹಳಷ್ಟು ಕ್ರಿಯಾತ್ಮಕವಾದಂಥ ಕೆಲಸಗಳನ್ನ ಅವರ ಮಾಡ್ತಾ ಬಂದಿದ್ದಾರೆ. ವಿಶೇಷವಾಗಿ ಇಂದು ಜಮಖಂಡಿ ತಾಲೂಕು ಕರ್ನಾಟಕ ರಾಜ್ಯದ ಒಂದು ಶೈಕ್ಷಣಿಕ ಶಕ್ತಿ ಕೇಂದ್ರ ಆಗಲಿಕ್ಕೆ ಕಾರಣೀಭೂತರಾದಂಥವರು ನಮ್ಮ MM ಸಿಂಧೂರ್ ಸಾಹೇಬರು. ಜಮಖಂಡಿ ತಾಲೂಕದಲ್ಲಿ ಬಹಳಷ್ಟು ಪಾರದರ್ಶಕವಾಗಿ ಒಂದು SLC ಎಕ್ಸಾಮ್ ಆಗ್ತೈತಿ. ಇಂದು ನಮ್ಮ ತಾಲೂಕು ಬಹಳಷ್ಟು ಶೈಕ್ಷಣಿಕವಾಗಿ ಉನ್ನತ ಮಟ್ಟಕ್ಕೆ ಹೋಗಿದೆ. ಇಲ್ಲಿ ಬಹಳಷ್ಟು ಪ್ರತಿಭೆಗಳಿಂದ ಬರ್ತಕ್ಕೆ ಕಾರಣ ಅಂದ್ರೆ ಅವರು 20 ವರ್ಷದಿಂದ ನಮ್ಮ ತಾಲೂಕಿಗೆ ನೀಡಿದಂತ ಸೇವೆ ಅದಕ್ಕೆ ಕಾರಣ ಆಗಿದೆ. ಇಂದು DPP ಮತ್ತು SSCಯಲ್ಲಿ ಅವ್ರು ನೀಡತಕ್ಕಂಥ ವಿಶೇಷವಾದಂತಹ ತರಬೇತಿಗಳು, ಆಮೇಲೆ ಅವ್ರು ಮಾಡ್ತಕ್ಕಂಥ ಒಂದು ಚಿನ್ನರ ಅಂಗಳ ಇರ್ಬೋದು, ಕರ್ನಾಟಕದ ಚಿನ್ನರ ದರ್ಶನ ಇರ್ಬೋದು, ಆಮೇಲೆ ಎಲ್ಲಾ ತರದ ಚಟುವಟಿಕೆಗಳು ಬಹಳಷ್ಟು ವಿಶೇಷತೆಯಿಂದ ಕೂಡಿರ್ತೈತಿ. ಈ ಕಾಲಮಾನದೊಳಗ ಒಬ್ಬ ಒಳ್ಳೆ ಅಧಿಕಾರಿಯಾಗಿ ಯಾವುದೇ ಕಳಂಕವಿಲ್ಲದೆ ನೌಕರಿ ಮುಗಿಸೋದಂದ್ರೆ ಅದು ಅಸಾಧ್ಯದ ಮಾತು. ಅಂತದನ್ನ ಮಾಡಿ ತೋರಿಸಿದಂತ ಒಂದು ಹೆಗ್ಗಳಿಕೆ ನಮ್ಮ ಸಿಂಧೂರ್ ಸಾಹೇಬ್ರದಿದೆ. ಅದಕ್ಕೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ಹೇಳಲಿಕ್ಕೆ ಆಗೋದಿಲ್ಲ. ಬಹಳಷ್ಟು ಅನನ್ಯವಾಗಿ ಒಬ್ಬರ ಅಧಿಕಾರಿ ಅಂತೇಳಿ ಅವ್ರು ಎಂದೂ ಅನಿಸ್ಕೊಳ್ಳಿಲ್ಲ. ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ಹಿಡಿದು ಎಲ್ಲರ ಜೊತೆಗೆ ಬಹಳಷ್ಟು ಅನನ್ಯವಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಕೊಂಡ್ ಬಂದಿದ್ರು. ಅವ್ರು ಯಾರಿಗೂ ಎಂದೂ ಬೈಲಿಲ್ಲ, ಏನೂ ಮಾಡಲಿಲ್ಲ. ಆದ್ರೂ ಸಹಿತ ಅವರು ಎಲ್ಲರಿಂದಲೂ ಸಹಿತ ಬಹಳಷ್ಟು ಒಳ್ಳೆ ಕೆಲಸವನ್ನ ಪಡೆದಿದ್ದಾರೆ. ಇಂದು ಬೆಳಗಾವಿಯ ಡೈಟು ಸಿಟಿಗಳನ್ನ ನಮ್ಮ ಜಮಖಂಡಿಯ BRC ಕಾರ್ಯಾಲಯ ಇರ್ಬೋದು ಅಥವಾ ಬಿಜಾಪುರದ ಡೈಟ್ ಇರ್ಬೋದು, ಅಲ್ಲಿ ಬಹಳಷ್ಟು ಛಾಪನ್ನ ಅವರು ಮೂಡಿಸಿ ಬಂದಿದ್ದಾರೆ. ಮುಂದಿನ ಅಧಿಕಾರಿಗಳಿಗೆ ಒಳ್ಳೆ ಮಾರ್ಗದರ್ಶನ ಸಿಗುವಂಗ ಆ ಎಲ್ಲಾ ಕೇಂದ್ರಗಳನ್ನ ಒಂದು ಸಂಪನ್ಮೂಲ ಕೇಂದ್ರಗಳನ್ನಾಗಿ ರಚಿಸಿದ್ದು ಬಹಳಷ್ಟು ಅನುಕೂಲ ಆಗಿದೆ. ಅವರು ಇಂದು ನಿವೃತ್ತಿಯನ್ನ ಹೊಂದ್ತಾ ಇದ್ದಾರೆ. ಇಲಾಖೆಯೊಳಗೆ ಅವರು ಯಾವ ರೀತಿ ಚೆನ್ನಾಗಿ ಕೆಲಸವನ್ನು ಮಾಡಿದ್ದಾರೆ, ದೇವರು ಆ ರೀತಿಯಾದಂಥ ಫಲವನ್ನು ಅವರಿಗೆ ನೀಡಲಿ ಅಂತೇಳಿ ನಾನು ಆಶಿಸ್ತೇನೆ. ಎಲ್ರಿಗೂ ನಮಸ್ಕಾರ. ದಿನಾಂಕ 31 ಜುಲೈ 2024ರಂದು ವಯೋನಿವೃತ್ತಿ ಹೊಂದಲಿರುವ ಮಾನ್ಯ MM ಸಿಂಧೂರ್ ಸಾಹೇಬರು ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 15 ವರ್ಷಗಳವರೆಗೆ ನಿರಂತರ ಸೇವೆ ಸಲ್ಲಿಸಿದ್ದನ್ನ ಸ್ಮರಿಸಿಕೊಳ್ಳುವಂತಹ ಸುಸಮಯ ಇದಾಗಿದೆ. ನಾನು ಅವರ ಸಂಪರ್ಕಕ್ಕೆ ಬಂದಿದ್ದು 1999ರಲ್ಲಿ. ಅಲ್ಲಿಯಿಂದ ಇಲ್ಲಿಯವರೆಗೆ ನಿರಂತರವಾಗಿ ಮಾನ್ಯ ಸಾಹೇಬರು ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ಅಧಿಕಾರಿಗಳಾಗಿ, ಮಾರ್ಗದರ್ಶಕರಾಗಿ, ಫ್ರೆಂಡ್, ಫಿಲಾಸಫರ್ ಅಂಡ್ ಗೈಡ್ ಅಂತ
ಆ ಎಲ್ಲದಕ್ಕೂ ಕೂಡ ಪ್ರತಿರೂಪವಾಗಿ ಮಾನ್ಯ ಸಿಂಧೂರ್ ಸಾಹೇಬರು ನಮ್ಮ ಜೊತೆ ಒಡನಾಡಿದ್ದಾರೆ. ಅವರು DYPC ಹುದ್ದೆಯಲ್ಲಿದ್ದಾಗ ನಾನು ಬಸವನ ಬಾಗೇವಾಡಿಯಲ್ಲಿ BRC ಕೋಆರ್ಡಿನೇಟರ್ ಹುದ್ದೆಯಲ್ಲಿ ಕರ್ತವ್ಯವನ್ನ ಅವ್ರ ಜೊತೆಗೆ ನಿರ್ವಹಿಸುವಂತ ಸೌಭಾಗ್ಯ ನನ್ನದಾಗಿತ್ತು. ಪ್ರತಿ ತಿಂಗಳಿಗೊಂದ್ಸಲ ನಮ್ಗೆ ಪ್ರಗತಿ ಪರಿಶೀಲನಾ ಸಭೆಯನ್ನ ಇಡ್ತಿದ್ರು. ಆ ಪ್ರಗತಿ ಪರಿಶೀಲನಾ ಸಭೆ ಬಂತು ಅಂದ್ರೆ ಹೆಚ್ಚು ಕಮ್ಮಿ ನಮ್ದೊಂದು 2 ದಿವಸದ ನಿದ್ದೆ ಪೂರ್ತಿ ಹೊರಟೋಗ್ಬಿಟ್ಟಿರ್ತಿತ್ತು. ಕಾರಣ ಏನಂದ್ರೆ ಪ್ರತಿಯೊಂದು ಕಾಮಗಾರಿಯ ಬಗ್ಗೆ ಡಿಟೇಲ್ ಆಗಿ ಅವರು ನಮ್ಮನ್ನ ಕೇಳ್ತಾ ಇದ್ರು. ಆದ್ರೆ ಅವರು ಇಡೀ ಜಿಲ್ಲೆಯ ಎಲ್ಲಾ ಕಾಮಗಾರಿಗಳನ್ನ ಸ್ವತಃ ವಿಸಿಟ್ ಮಾಡಿ ಬಂದಿರತಕ್ಕಂತ ಅನುಭವ ತೆಗೆದುಕೊಂಡೇ ನಮ್ಗೆ ಆ ಸಭೆಗಳನ್ನ ಏರ್ಪಡಿಸ್ತಾ ಇದ್ರು. ಹಂಗಾಗಿ ನಾವ್ ಎಲ್ಲೂ ಕೂಡ ಯಾವುದೇ ರೀತಿಯಾದಂತ ಸುಳ್ಳು ಹೇಳಿದ್ರೆ ತಕ್ಷಣ ಅವ್ರು ಐಡೆಂಟಿಫೈ ಮಾಡಿಬಿಡ್ತಿದ್ರು. ಇನ್ನೊಂದು KOS ಅಂತ ಹೇಳಿ ಒಂದು ಪರೀಕ್ಷೆ ಬರ್ತಾ ಇತ್ತು. ಅವ್ರ ಅವಧಿ, ಅವ್ರ ಪ್ರಿನ್ಸಿಪಾಲರ್ ಆಗಿ ಇರ್ತಕ್ಕಂತ ಅವಧಿಯಲ್ಲಿ ಆ KOS ಪರೀಕ್ಷೆ ತುಂಬಾ ಅವ್ಯಾಹತವಾಗಿ ಅಲ್ಲಿ ಇನ್ ಪರ್ಸನ್ ಕೇಸಸ್ ಬಹಳಷ್ಟು ನಡೀತಾ ಇತ್ತು. ಆ ಪರೀಕ್ಷೆಯಲ್ಲಿ ಸಾಹೇಬರ ಗಮನಕ್ಕೆ ಬಂದ ತಕ್ಷಣ ಅದರಲ್ಲಿ ಇರ್ತಕ್ಕಂತ ನ್ಯೂನತೆಗಳನ್ನ ಹೋಗಲಾಡಿಸುವುದರ ಜೊತೆಗೆ ಸರ್ಕಾರಕ್ಕೆ ಅದರ ಬಗ್ಗೆ ಒಂದು ಸಮಗ್ರವಾದಂತ ವರದಿಯನ್ನ ಕಳಿಸಿ ಅದು ನಮ್ಮ ಬಿಜಾಪುರದಲ್ಲಿ ಹಬ್ಬಿರ್ತಕ್ಕಂತ ಪಿಡುಗನ್ನ ಸಂಪೂರ್ಣವಾಗಿ ನಾಶ ಮಾಡುವ ನಿಟ್ಟಿನಲ್ಲಿ ಅವರು ಅತ್ಯಂತ ದಿಟ್ಟ ಹೆಜ್ಜೆಯನ್ನಿಟ್ಟು ಕೆಲಸ ಮಾಡಿದ್ದು ಬಹಳಷ್ಟು ಶ್ಲಾಘನೀಯವಾಗಿರ್ತದೆ. ಅದರ ಜೊತೆಗೆ ನಾನು ಬಸವನ ಬಾಗೇವಾಡಿಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಹುದ್ದೆಯಲ್ಲಿ ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ಕೌನ್ಬನೇಗ ವಿದ್ಯಾಪತಿ ಎಂಬ SSLC ಮಕ್ಕಳಿಗೆ ಕಂಟೆಂಟ್ ಓರಿಯೆಂಟೆಡ್ ಕ್ವಿಜ್ ಪ್ರೋಗ್ರಾಮ್ ಅನ್ನ ಮಾಡತಕ್ಕಂತ ಸಂದರ್ಭದಲ್ಲಿ ಅವರ ಸಲಹೆ ಸಹಕಾರದೊಂದಿಗೆ ಅದನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ವಿ. ಡಯಟ್ ಪ್ರಾಂಶುಪಾಲ ಹುದ್ದೆಯಿಂದ ವಿಜಯಪುರ DDPI ಹುದ್ದೆಗೆ ವರ್ಗಾವಣೆ ಹೊಂದಿದ್ರು. ಆ 7 ತಿಂಗಳಲ್ಲಿ ಇಲ್ಲಿ ಎಂಟ್ರೆನ್ಸ್ ಬರ್ಬೇಕಾದ್ರೆ 2 ಕಡೆ ರಸ್ತೆ ಇರಲಿಲ್ಲ ಸರಿಯಾಗಿ. ಅತ್ಯುತ್ತಮವಾದಂತ CC ರೋಡ್ ಅನ್ನು ಮಾಡಿಸಿ ಇವತ್ತು ಇಡೀ ರಾಜ್ಯದಲ್ಲಿಯೇ ಅವರೊಬ್ಬ ಮಾದರಿ ಗುರುವಾಗಿದ್ದಾರೆ. ಮಾನ್ಯ ಸಾಹೇಬರು ವಯೋನಿವೃತ್ತಿಯನ್ನ ಹೊಂದಲಿದ್ದು ತಮ್ಮ ನಿವೃತ್ತಿ ಜೀವನದಲ್ಲಿ ಉತ್ತಮವಾದಂತ ಆರೋಗ್ಯದೊಂದಿಗೆ ತಮ್ಮ ಕುಟುಂಬ ಪರಿವಾರದೊಂದಿಗೆ ಬಹಳಷ್ಟು ಕಾಲವನ್ನ ಅವರು ಕಳೆಯಲಿ. ಅವರು ಕುರ್ಚಿಯಲ್ಲಿ ಕೂತಾಗ ಮಾತ್ರ ಸಾಹೇಬರು, ಹೊರಗಡೆ ಬಂದ ತಕ್ಷಣ ಅವರು ಜನಸಾಮಾನ್ಯರ ತರಾನೇ ನಮ್ ಜೊತೆ ಎಲ್ಲಾ ರೀತಿಯಾದಂತ ಒಡನಾಟ ಇರ್ತಿತ್ತು. ಆಮೇಲೆ ವಿಶೇಷವಾಗಿ ಅವರು ಸೇವಿಸ್ತಕ್ಕಂತ ಆಹಾರದ ವಿಭಿನ್ನ ಬಗೆಗಳನ್ನ ತಿನ್ಬೇಕು ಅಂತಂದ್ರೆ ಸಾಹೇಬರ ಜೊತೆನೆ ಹೋಗ್ಬೇಕು. ಅವ್ರು ವಿಶೇಷವಾಗಿ ನಾವೆಂದೂ ಜೀವಮಾನದಲ್ಲಿ ತಿಂದಿರದೇ ಇರ್ತಕ್ಕಂತ ವಿಭಿನ್ನ ಶೈಲಿಯ ಭೋಜನಗಳನ್ನ ಮಾಡಿಸೋದಕ್ಕೆ ಬಹಳಷ್ಟು ನಿಸ್ಸೀಮರು ಕೂಡ. ಸರ್ ನಮಸ್ಕಾರ, ನಾನು ಶ್ಯಾಮ್ ಕುಲಕರ್ಣಿ ಅಂತ, ಕಂಪ್ಯೂಟರ್ ಪ್ರೋಗ್ರಾಮರ್, ವಿಜಯಪುರ ಡಿಸ್ಟ್ರಿಕ್ಟ್ ಇಂದ. ನಾವು ಸಿಂಧೂರ್ ಸರ್ ಜೊತೆ 2005 ದಿಂದ ಅವ್ರ ಜೊತೆ ಅವ್ರ ಜೊತೆ ನಾವು ದರ ವರ್ಷ SSC ಸ್ಟೇಟ್ ಆಫೀಸ್ ಬೆಂಗಳೂರಿಗೆ SSC ಪ್ಲಾನ್ ಗೆ ಹೋದಾಗ ನಮ್ ವಿಜಯಪುರ ಡಿಸ್ಟ್ರಿಕ್ಟ್ ಫಸ್ಟ್, ಇವನ್ ಸ್ಟೇಟ್ ಆಫೀಸ್ ಅಲ್ಲಿ ಸಹಿತ ನಮ್ ಡಿಸ್ಟ್ರಿಕ್ಟ್ ಕೆಲವೊಂದು ಆಕ್ಟಿವಿಟೀಸ್ ತಗೊಂಡು ವರ್ಕ್ ಮಾಡ್ತಾ ಇದ್ರು. ಹೀಗಾಗಿ ಅವ್ರ ಜೊತೆ ನಾವು ವರ್ಕ್ ಮಾಡಿದ್ದು ನಮ್ಗೆ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮೊದಲು SSC ಆಫೀಸ್ ಮೊದಲು ಇಲ್ಲಿ ಕೆಳಗಡೆ ಇತ್ತು, ಮೊದಲು 2 ರೂಮ್ ದಲ್ಲಿ ಇತ್ತು. ಈಗ ಅವರ ಪೀರಿಯಡ್ ದಲ್ಲಿ ನಮ್ಮ ಇಲ್ಲಿ ಫಸ್ಟ್ ಫ್ಲೋರ್ ದಲ್ಲಿ ಎಲ್ಲ ಸಿಬ್ಬಂದಿಗೂ ಸಫಿಸಿಯೆಂಟ್ ಆಗಿ ಸ್ಪೇಸ್ ಇದೆ, ವರ್ಕ್ ಮಾಡ್ತಾ ಇದ್ದಾರೆ. ಆಮೇಲೆ ದರ ವರ್ಷ ಏನೇ ನಮ್ ಟೆಕ್ನಿಕಲ್ ಏನೇ ಪ್ರಾಬ್ಲಮ್ಸ್ ಇದ್ರು ಸಹಿತ ಕೋಆಪರೇಷನ್ ಕೊಟ್ಟು ನಮ್ಗೆ ಏನೇನು ಫೆಸಿಲಿಟಿ ಇದೆ, ನಮಗೆ ಸ್ಟೇಟ್ ಆಫೀಸ್ ಏನು ಬಜೆಟ್ ಬಂದಿದೆ ಎಲ್ಲ ಫುಲ್ ಯುಟಿಲೈಸ್ ಮಾಡ್ತಾ ಇದ್ರು. ಹೀಗಾಗಿ ಅವ್ರ ಜೊತೆ ನಮ್ಗೆ ವರ್ಕ್ ಮಾಡಿದ್ದು ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್. 31 ಜುಲೈ 2024 ವಯೋನಿವೃತ್ತಿ ಹೊಂದುತ್ತಿದ್ದು ಅವರ ಕುಟುಂಬಕ್ಕೆ ಹಾಗೂ ಅವರಿಗೆ ದೇವರ ಆರೋಗ್ಯ ಕೊಟ್ಟು ಹಾಗೆ ಇಲಾಖೆಯಲ್ಲಿ ನಿವೃತ್ತಿ ಹೊಂದಿದರೂ ಸಹಿತ ಮುಂದೆ ನಮಗೆ ಅವರ ಮಾರ್ಗದರ್ಶನ ನಮಗೆ ನಿರಂತರವಾಗಿರಲೆಂದು ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಗೀತಾ ಪಾಟೀಲ್, ಅಗಸ್ತ್ಯ ಫೌಂಡೇಶನ್ ಕೋರ್ ವಿಜ್ಞಾನ ಚಟುವಟಿಕಾ ಕೇಂದ್ರಗಳ ಮುಖ್ಯಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಮಗೆ ತುಂಬಾ ಹೆಲ್ಪಿಗೆ ಬಂದಂತವ್ರು ಅಂತಂದ್ರೆ MM ಸಿಂಧೂರ್ ಸರ್ ಅವರು. ಅವಾಗ ಅವರು DYPC ಇದ್ರು. ಎಸ್ಪೆಷಲಿ ಬಿಜಾಪುರ ಹೊರಗಡೆ ಜಾಗದಲ್ಲೇ ಹೆಚ್ಚಾನೆಚ್ಚು ವಿಜ್ಞಾನ ಕೇಂದ್ರ ಮಾಡಲಿಕ್ಕೆ ಜಾಗವನ್ನು ತೋರಿಸಿದ್ರು. ಬಟ್ ಸಿಂಧೂರ್ ಸರ್ ಅವರು ತುಂಬ ಕಾಳಜಿಯನ್ನು ವಹಿಸಿ ಸಿಟಿಯಿಂದ ಹೊರಗಡೆ ವಿಜ್ಞಾನ ಕೇಂದ್ರ ಆದರೆ ಮಕ್ಕಳಿಗೆ ಬರಲಿಕ್ಕೆ ಅನುಕೂಲ ಆಗೋದಿಲ್ಲ ಅನ್ನೋ ಒಂದು ಕಾರಣದಿಂದ ಅವರು ಭಾಳಷ್ಟು ಹೋರಾಟ ಮಾಡಿ ಶ್ರಮವನ್ನು ವಹಿಸಿ DC ಮತ್ತು ಜಿಲ್ಲಾ ಪಂಚಾಯತ್ CO ಅವರಿಗೆ ವಿಜ್ಞಾನ ಕೇಂದ್ರದ ಕಾರ್ಯಚಟುವಟಿಕೆಗಳ ಬಗ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ವಿವರಣೆಯನ್ನು ನೀಡಿ ನಮಗೆ ವಿಜ್ಞಾನ ಕೇಂದ್ರ ಬಿಜಾಪುರ ಸಿಟಿ ಸೆಂಟರ್ ಒಳಗಡೆ ಸಿಗೋದಕ್ಕೆ ಮುಖ್ಯವಾದ ಕಾರಣ ಅಂತ ಅಂದರೆ ಸಿಂಧೂರ್ ಸರ್ ಅವರು. 5 ಕೋರ್ ವಿಜ್ಞಾನ ಚಟುವಟಿಕಾ ಕೇಂದ್ರಗಳು ಸಹಿತ ಎಲ್ಲೂ ಸಿಟಿ ಸೆಂಟ್ರಲ್ ಇಲ್ಲ, ಬಿಜಾಪುರ ಮಾತ್ರ ಸಿಟಿ ಸೆಂಟ್ರಲ್ಲಿ ವಿಜ್ಞಾನ ಕೇಂದ್ರ ಇರೋದು. ಇದಕ್ಕೆ ಮುಖ್ಯ ಕಾರಣ ಸಿಂಧೂರ್ ಸರ್. ಎಲ್ಲರಿಗೂ ನಮಸ್ಕಾರ. ತಾವು ನನ್ನ ಮಾರ್ಗದರ್ಶಕರು, ನನಗೆ ಆತ್ಮೀಯರು, ಹಿರಿಯರಾಗಿರ್ತಕ್ಕಂಥ ಶ್ರೀ ಮುರುಗೇಂದ್ರ ಸಿಂಧೂರ್ ಅವರ ಕುರಿತಾದ ವಿಚಾರವಾಗಿ ತಾವು ಇಲ್ಲಿಗೆ ಬಂದಿದ್ದಾರೆ. ಮೊದಲನೇದಾಗಿ ನಿಮ್ಗೆಲ್ರಿಗೂ ನಮಸ್ಕಾರ. ಮುರುಗೇಂದ್ರ ಸಿಂಧೂರ್ ಅವರಂದ್ರೆ ಅದು ಒಂದು ಆಡಳಿತ, ಅದೊಂದು ಶೈಕ್ಷಣಿಕ ಅಭಿವೃದ್ಧಿ. ಆ ಮನುಷ್ಯನ ಕೈ ಕೆಳಗೆ ನಾವು ಕೆಲಸ ಮಾಡಿದ್ದೇವಲ್ಲ, ಅದೊಂದು ಸುಯೋಗ ನನಗೆ. ಡಯಟ್ನ ವಿಜಯಪುರದಲ್ಲಿ ಸುಮಾರು 4 ವರ್ಷಗಳ ಕಾಲ ಅವ್ರ ಜೊತೆ ಕೆಲಸ ಮಾಡಿದಾಗ ಅಕಾಡೆಮಿಕ್ ಆಗಿ ಮತ್ತು ಅಡ್ಮಿನಿಸ್ಟ್ರೇಟಿವ್
ಅಸೋಸಿಯೇಷನ್ ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಒಂದು ಹೆಸರು ಮಾಡಿರ್ತಕ್ಕಂಥ ಒಬ್ಬ ಅಧಿಕಾರಿ. ಬಿಜಾಪುರ ಡೈಟ್ ನಾನು ಅವರು ಹೋದಾಗ ಅಲ್ಲಿ ಒಂದೇ ಒಂದು ಗಿಡ ಇರಲಿಲ್ಲ. ಇವತ್ತಲ್ಲಿ ಸುಮಾರು 200 ಬೇವಿನ ಗಿಡಗಳು, ಅಲ್ಲಿ ಮಾವಿನ ಗಿಡ. ಇಡೀ ಸಾಯಂಕಾಲದ ಹೊತ್ತಿನಲ್ಲಿ ಗಳ ಕಲರವ ಏನಾದ್ರು ಇದ್ರೆ ಅದು MM ಸಿಂಧೂರ್ ಅವರ ಕಾಣಿಕೆ ಅಂತ ಹೇಳೋದಕ್ಕೆ ನನಗೆ ಇಚ್ಛೆ ಇದೆ. ಅವ್ರು ಮಾಡಿರ್ತಕ್ಕಂಥ ಸೈನ್ಸ್ ಲ್ಯಾಬು, ಇಂಗ್ಲಿಷ್ ಲ್ಯಾಬು, ಜಿಯೋಗ್ರಫಿ ಲ್ಯಾಬು, ಆಮೇಲೆ ಇಡೀ ಕಟ್ಟಡದ ಒಂದು ಸೌಂದರ್ಯೀಕರಣ, ಆಮೇಲೆ ಪ್ರಿನ್ಸಿಪಾಲ್ ಚಂಬರ್ ಅವರು ಇಡೀ ರಾಜ್ಯದಲ್ಲಿನೇ ಕೊಟ್ಟಿರ್ತಕ್ಕಂತ ಒಂದು ತರಬೇತಿಗಳು ಅತ್ಯಂತ ಪ್ರಶಂಸನೀಯ. ಸಿಂಧೂರ್ ಅವರ ಕೆಪಾಸಿಟಿ ಏನು ಅಂದ್ರೆ, ಒಂದು ಬಾರಿ ಇಡೀ ಭಾರತ ಬಂದಿದ್ದಾಗ 9:30 ಗಂಟೆಗೆ 98% ಅಟೆಂಡೆನ್ಸ್ ಅವರ ಜನಪ್ರಿಯ ತೋರಿಸ್ತಿತ್ತು. ಇನ್ನೊಂದು ವಿಶೇಷವಾದಂತ ಸಂಗತಿ ನಾನು ಹೇಳಬೇಕು ಅಂದ್ರೆ, ನಾನು ಮತ್ತು ಮಾನ್ಯ ಪ್ರಾಚಾರ್ಯರಾಗಿದ್ದ ಶ್ರೀ ಮುರುಗೇಂದ್ರ ಸಿಂಧೂರ್ ಅವರು ಶೌಚಾಲಯಗಳನ್ನು ಕೂಡ ನಾವಿಬ್ರು ಕ್ಲೀನ್ ಮಾಡಿದ್ವಿ. ಇದು ಅವರ ಒಂದು ಔದಾರ್ಯತೆ. ಇನ್ನು ಬೇಸಿಗೆ ದಿನಮಾನಗಳಲ್ಲಿ ಬಿಜಾಪುರ ಒಂದು ಬರಗಾಲದ ಜಿಲ್ಲೆ, ಆ ಗಿಡಗಳ ಉಳಿಸುವಲ್ಲಿ ಅವರು ಒಂದು ಟ್ಯಾಂಕರ್ ನೀರು ಹಾಕಿದ್ರೆ ನಾನು ಒಂದು ಟ್ಯಾಂಕರ್ ನೀರು ಹಾಕ್ತಿದ್ದೆ. ಒಟ್ಟಾರೆ ನಾವು ಬಹಳ ಬಾರಿ ಸರ್ ಅನ್ನೋದಕ್ಕಿಂತ ಬೀಗರಾಗಿನೇ ನಾವು ಕೆಲಸ ಮಾಡಿದೇವೆ ಅನ್ನೋಂಥದ್ದನ್ನ ಹೇಳಿ, ಅವರು ಬಹಳಷ್ಟು ಸರಳ, ಸಾದಾ, ಜಾತ್ಯತೀತ ಮನುಷ್ಯ, ಎಲ್ಲರನ್ನ ಹಂಚ್ಕೊಂಡು ಹೋಗ್ತಕ್ಕಂಥ ಹೃದಯ, ಮೇಲು ಕೀಳು ಇರ್ತಿರ್ಲಿಲ್ಲ. ಬಹುಶಃ ನಾವು ಅವ್ರ ಜೊತೆ ಎಷ್ಟು ಸಮಯ ಕಳೆದೆ ಅಂದ್ರೆ, ರಾತ್ರಿ ಮಲಗೋ ಹೊತ್ತಿಗೆ ಮಾತ್ರ ಅವ್ರನ್ನ ಬಿಡುತ್ತಿದ್ದೇವೆ ಹೊರತು ಇಡೀ ದಿವಸ ಅವರ ಎಡಬಲದಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ. ಇವತ್ತು ಅವರು ಸೇವಾ ನಿವೃತ್ತಿ ಹೊಂದುವುದು ಇದೊಂದು ಇಲಾಖೆಗೆ ಒಂದು ರೀತಿ ಭಾರ ಆದ್ರೂ ಕೂಡ ಅದು ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ. ಶ್ರೀ ಮುರುಗೇಂದ್ರ ಸಿಂಧೂರ್ ಅವರಿಗೆ ಅವರ ಸೇವೆಗಳು ಹೇಳ್ತಾ ಹೋದ್ರೆ ನನಗೆ ಯಾವ ಪದಗಳೇ ಸಾಲೋದಿಲ್ಲ. ಅವರ ಸೇವಾ ನಿವೃತ್ತಿ ಅತ್ಯಂತ ಸುಖಕರವಾಗಿರ್ಲಿ ಅಂತ ಭಾವಿಸಿ, ಮಗಳು ಆಗಲೇ 5 ಚಿನ್ನದ ಪದಕದ ವಿಜೇತೆ, ಮಗ ಆಗಲೇನೆ BE ಕ್ಯಾಂಪಸ್ ಸೆಲೆಕ್ಟ್ ಆಗಿದ್ದಾರೆ. ತಂದೆ 94 ವರ್ಷದ ವೃದ್ಧ. ಬಸವಣ್ಣನ ವಿಚಾರಧಾರೆಗಳು ಅವ್ರ ಮನೆಯಲ್ಲಿ ಪೂರ್ಣ ಇದೆ. ನಾನು ಅವ್ರ ಮನೆಗೂ ಹೋಗಿದ್ದೇನೆ, ಅವ್ರ ಊರಿಗೂ ಹೋಗಿದ್ದೇನೆ. ಅವರ ಸಂಪೂರ್ಣ ಒಡನಾಟದಲ್ಲಿ 3-4 ವರ್ಷ ಕಳೆದದ್ದು. ಇವತ್ತು ಏನಾದ್ರೂ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಇಂಡಿಯಲ್ಲಿ ಏನಾದ್ರೂ ಮಾಡಿದ್ರೆ ಅದು ಅವರ ಒಂದು ಪ್ರಭಾವ ಅಂತ ಹೇಳೋದಕ್ಕೆ ನಾನು ಭಾವಿಸಿ, ದೇವರು ಬರತಕ್ಕಂತ ದಿನಮಾನಗಳಲ್ಲಿ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಭಾವಿಸಿ, ಅವರ ಸೇವೆಗಳು ಅನನ್ಯದ. ಇಷ್ಟಕ್ಕೆ ಸಾಕು. ನನಗೆ ಅವರ ನಿವೃತ್ತಿ ಬಗ್ಗೆ ಸ್ವಲ್ಪ ಭಾವುಕನಾಗ್ತಾ ಇದ್ದೇನೆ. ತಮಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ಮಾತು ಮುಗಿಸ್ತೇನೆ. ನಮಸ್ಕಾರ. ಮಣಿಯದಿಹ ಮನಸ್ಸೊಂದು, ನಿಜದ ನೇರಕ್ಕೆ ನಡೆವ ನಿಶ್ಚಲತೆಯೊಂದು, ಅನ್ಯಾಯಕ್ಕೆಂದೆಂದು ಭಾಗದ ಎಚ್ಚರ ಒಂದು, ಸ್ನೇಹಕ್ಕೆ ಕರುಣೆಗೆ ಮರುಕಕ್ಕೆ ಚಿರಬಿರುದ ಎದೆಯೊಂದು. ತಾವು ನಡೆವ ಹಾದಿಯಲ್ಲಿ ರಾಜಿ ಆಗದೆ ಗಟ್ಟಿ ಹೆಜ್ಜೆಗಳನ್ನೇ ಇಡ್ತಾ ಹೋದಂತವರು ಸಿಂಧೂರ್ ಸಾಹೇಬರು. ಆದ್ರೆ ಸ್ನೇಹ, ಪ್ರೀತಿ, ಕರುಣೆಯ ವಿಷಯಕ್ಕೆ ಬಂದಾಗ ತಮ್ಮ ಅತ್ಯಂತ ಚಿರಬಿರುದ ಎದೆಯೊಂದನ್ನ ನಮಗಾಗಿ ಅವರು ಮೀಸಲಾಗಿಟ್ಟಿದ್ದಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಏನು ಸಿಂಧೂರ್ ಸಾಹೇಬರು ಅಂದ್ರೆ? ಸಿಂಧೂರ್ ಸಾಹೇಬರು ಅಂದ್ರೆ ಅದೊಂದು ಮಾನವೀಯತೆ. ಸಿಂಧೂರ್ ಸಾಹೇಬರು ಅಂದ್ರೆ ಅದೊಂದು ಪ್ರಾಮಾಣಿಕತೆ. ಸಿಂಧೂರ್ ಸಾಹೇಬರು ಅಂತಂದ್ರೆ ಅತ್ಯಂತ ನಿಷ್ಠುರತೆ. ಸಿಂಧೂರು ಸಾಹೇಬರು ಅಂತ ಹೇಳಿದ್ರೆ ಅದು ಪ್ರೀತಿ, ಕರುಣೆಯ ಮರುಕಕ್ಕೆ ಹೆಸರಾದ ಒಂದು ಹೆಸರು ಅಷ್ಟೇ. ಅವರನ್ನ ಎಷ್ಟು ದೃಷ್ಟಿಕೋನಗಳಿಂದ ನೋಡಿದಾಗಲೂ ಕೂಡ ನಮಗೆ ಅತ್ಯಂತ ಹೆಮ್ಮೆಯ ಆ ತಿಲಕ ಅಂತ ಸಿಂಧೂರ ತಿಲಕ ಅಂತ ಹೇಳ್ತೇವಲ್ಲ, ಆ ಸಿಂಧೂರ ತಿಲಕವೇ ಸರಿ ನಮ್ಮ ಸಿಂಧೂರು ಸಾಹೇಬರು ಅಂತ ಹೇಳೋದಕ್ಕೆ ನನಗೆ ಖುಷಿ ಆಗ್ತದೆ. ವಿಜಯಪುರದಲ್ಲಿ ಅವರು ಸುಮಾರು 15 ವರ್ಷಗಳ ಸೇವೆಯನ್ನು ಸಲ್ಲಿಸ್ತಾರೆ. ಕೆಲವೊಂದು ಕಡೆಗೆ ಆ ಕುರ್ಚಿಯಿಂದಾಗಿ ವ್ಯಕ್ತಿಗೆ ಹೆಸರು ಬರ್ತದೆ, ಆದ್ರೆ ಆ ವ್ಯಕ್ತಿಯಿಂದಾಗಿ ಕುರ್ಚಿಗೆ ಹೆಸರು ಬರುವಂತದ್ದು ಅಂತ ನಾವೇನಾದ್ರೂ ಯೋಚನೆ ಮಾಡಿದ್ರೆ ಅದು ಸಿಂಧೂರು ಸಾಹೇಬರನ್ನ ನೋಡಿದಾಗ ನಮ್ಗೆ ಅನಿಸುತ್ತೆ. ಒಂದು ವಿಶೇಷತೆಯನ್ನು ನಾನು ಹೇಳಿ ಬಯಸ್ತೇನೆ. ನಾವು ಸಾಮಾನ್ಯವಾದಂತ ಶಿಕ್ಷಕರೇ, ಆದರೆ ಆ ಒಬ್ಬ ಸಾಮಾನ್ಯ ಶಿಕ್ಷಕ ಅಸಾಮಾನ್ಯ ಶಿಕ್ಷಕನಾಗಬಲ್ಲ ಅನ್ನೋದಕ್ಕೆ ಅವರನ್ನ ತೋರಿಸಿಕೊಡುವಂತ ಕೆಲಸವನ್ನು ಯಾರು ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ಸಿಂಧೂರು ಸಾಹೇಬರು ಮಾಡ್ತಾರೆ. ಅಷ್ಟೇ ಅಲ್ಲ, ಅವರು ಹೇಗೆ ಪ್ರಾಮಾಣಿಕತೆ ಇತ್ತು ಅದಕ್ಕೆ ಬಸವಣ್ಣವರ ಒಂದು ವಚನ ನನಗೆ ನೆನಪಾಗ್ತದೆ. ಅನ್ನದೊಳಗೊಂದು ಅಗುಳ, ನೂಲಿನೊಳಗೊಂದು ಎಳೆಯ, ಹೊನ್ನಿನೊಳಗೊಂದು ಒರೆಯ, ಇಂದಿಂಗೆ ನಾಳಿಂಗೆ ಬೇಕೆಂದೆನಾದಡೆ ತಲೆದಂಡ ಕೂಡಲ ಸಂಗಮ ದೇವ ಅಂತ ಹೇಳ್ತಿದ್ರು. ಅವತ್ತು ರಾಜ್ಯ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನವನ್ನ ಬಿಜಾಪುರದ PDJ ಸ್ಕೂಲ್ ನಲ್ಲಿ ಹಮ್ಮಿಕೊಂಡಿದ್ರು. ಬಂದಂತ ಹಣದಲ್ಲಿ ಆ ಹಣವನ್ನ ಅವರು ನಿಯಮಾನುಸಾರವಾಗಿ ಬಹಳ ಸರಿಯಾಗಿ ಖರ್ಚು ಮಾಡಿದ್ರು. ಹಣ ಉಳಿದಾಗ ಹಣವನ್ನ ಮತ್ತೆ ಸರ್ಕಾರಕ್ಕೆ ಅದನ್ನ ಭರ್ನಾ ಮಾಡುವಂತ ಕೆಲಸವನ್ನ ಮಾಡಿದ್ದನ್ನ ನೋಡಿದ್ರೆ ಇವತ್ತಿನ ಸಂದರ್ಭದಲ್ಲಿ ಇಂತಹ ವ್ಯಕ್ತಿಗಳು, ಇಂತಹ ಸಾಹೇಬರು ಇರೋದಕ್ಕೆ ಸಾಧ್ಯನಾ? ಇದ್ದಾರೆ, ಅಂತವರೊಬ್ರು ಇದ್ದಾರೆ, ಅವರು ಸಿಂಧೂರು ಸಾಹೇಬ್ರೆ ಆಗಿದ್ದಾರೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಅದು ಆ ಘಟನೆಗೆ ನಾನು ಸಾಕ್ಷಿಯಾಗಿದ್ದೆ ಅನ್ನೋ ಕಾರಣಕ್ಕೆ ಈ ವಿಚಾರವನ್ನ ತಮ್ಮ ಜೊತೆಗೆ ನಾನು ಹಂಚಿಕೊಳ್ತಾ ಇದ್ದೇನೆ. DDPI ಆಗಿ ಸೇವೆಯನ್ನು ಸಲ್ಲಿಸುವಂತ ಸಂದರ್ಭದಲ್ಲಿ ಯಾವುದಕ್ಕೆ ಸರಿಯಾಗಿದೆ, ಕರೆಕ್ಟ್ ಆಗಿದೆ ಆ ಫೈಲ್ ಅನ್ನ ಒಂದು ದಿವಸ ಕೂಡ ಅದನ್ನ ತಮ್ಮ ಟೇಬಲ್ ಮೇಲೆ ಉಳಿಸಿಕೊಳ್ಳದೆ ಅದನ್ನು ವಿಲೇವಾರಿ ಮಾಡ್ತಾ ಇರೋದಕ್ಕೂ ಕೂಡ ನಾನು ಸಾಕ್ಷಿಯಾಗಿದ್ದೆ. ಆದರೆ ಯಾವುದೇ ಒತ್ತಡಕ್ಕೆ, ಆಮಿಷಕ್ಕೆ ಒಳಗಾಗದೆ ಆ ಕಾರ್ಯವನ್ನ ಮಾಡಿರೋ ಕಾರಣಕ್ಕಾಗಿ ಬಹುಶಃ ಕೇವಲ 7 ತಿಂಗಳು ಅವರು ಉಳಿಬೇಕಾದಂತ ಸಂದರ್ಭ ಬಂತೇನೋ ಅಂತ ಒಂದ್ಸಾರಿ ನಾವೆಲ್ಲ ಮಾತಾಡಿಕೊಳ್ಳುವ ಹಾಗೆ ಆಗಿತ್ತು. JD ಆಗಿರುವಾಗ ಅವರ
ಕಾಲೇಜಿಗೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡೋದಕ್ಕೆ ಪೌರತ್ವ ತರಬೇತಿ ಕಾರ್ಯಕ್ರಮದಲ್ಲಿ ರಾಷ್ಟ್ರಭಕ್ತಿ ಮತ್ತು ಶಿಕ್ಷಕರು ಅನ್ನುವಂತ ವಿಷಯದ ಮೇಲೆ ಮಾತಾಡೋದಕ್ಕೆ ನನ್ನನ್ನ ಕರೆಸಿದ್ರು. ಅವತ್ತು ಕುತ್ಕೊಂಡಾಗ ಅಲ್ಲಿ DDPI ಕೇಡರ್ನ ಅಧಿಕಾರಿಗಳೇ ಅಲ್ಲಿ ತುಂಬಿಕೊಂಡಿದ್ರು. ಅವ್ರೆಲ್ಲರ ಎದುರಿಗೆ ಒಬ್ಬ ಸಾಮಾನ್ಯ ಶಿಕ್ಷಕನನ್ನ, ಇವನು ಅಶೋಕ್ ಅಂತ ನನ್ ಗೆಳೆಯ, ಇವನು ಎಷ್ಟು ಅದ್ಭುತವಾಗಿ ಮಾತಾಡ್ತಾ ಅಂದ್ರೆ ನೀವು ಅವ್ರ ಮಾತನ್ನು ಕೇಳಬೇಕು ಅಂತ ಹೇಳಿ ಒಬ್ಬ ಸಾಮಾನ್ಯ ಶಿಕ್ಷಕನನ್ನು ಕೂಡ ಪ್ರೀತಿಸುವ, ಗೌರವಿಸುವ, ಅವನಿಗೆ ಅಭಿನಂದಿಸುವ ಕಾರ್ಯವನ್ನ ಮಾಡ್ತಾ ಇದ್ರಲ್ಲ ಸರ್, ಅದಕ್ಕೆ ನಾವೇನ್ ಅವರಿಗೆ ಎಷ್ಟು ಋಣಿಯಾಗಿದ್ರು ಕೂಡ ಸಾಲದು ಅಂತ ಹೇಳಿ. ಇವ್ರ ಜೊತೆ ನನಗೆ ಒಂದ್ ಯಾವಾಗ್ಲೂ ಕಾಡ್ತಾ ಇತ್ತು, ಈ ಸಿಂಧೂರ್ ಸಾಹೇಬ್ರಲ್ಲಿ ಈ ನಿಷ್ಠುರತೆ, ಈ ಪ್ರಾಮಾಣಿಕತೆ ಹೇಗೆ ಬರಕ್ ಸಾಧ್ಯ ಅಂತ ನನ್ನನ್ನು ಕಾಡ್ತಾ ಇತ್ತು. ಆ ಕಾರಣಕ್ಕೆ ನಾನು ಅವ್ರ ಊರಿಗೆ ಹೋಗಿದ್ದೆ, ಅಲ್ಲಿ ನಾನು ಉಪನ್ಯಾಸಕನಾಗಿ ಹೋಗಿದ್ದೆ. ಆ ಕಾರ್ಯಕ್ರಮದಲ್ಲಿ ಅವ್ರಿಗೆ ಜನ್ಮ ಕೊಟ್ಟ ತಂದೆ MS ಸಿಂಧೂರ್ ಸಾಹೇಬ್ರವರು ಅಲ್ಲಿ ನನ್ನ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿದ್ರು. ಅವಾಗ ನನ್ಗೆ ಅರ್ಥ ಆಯ್ತು, MS ಸಿಂಧೂರ್ ಸಾಹೇಬ್ರು ಇವ್ರ ತಂದೆಯವರು ಎಂತ ನಿಷ್ಠುರವಾದಿಗಳು ಅಂದ್ರೆ, ಮಹಾರಾಷ್ಟ್ರ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ರೆ ಮಹಾರಾಷ್ಟ್ರದಲ್ಲಿ ಕನ್ನಡದ ಕೆಲಸವನ್ನ ಅವ್ರು ಮಾಡ್ತಾರೆ, ಕನ್ನಡದ ಸೇವೆಯನ್ನ ಮಾಡ್ತಾರೆ. ಅದಕ್ಕಾಗಿ ಅವರಿಗೆ ಒಂದಿಷ್ಟು ತೊಂದರೆ ಕೂಡ ಆಗುತ್ತೆ ಅಲ್ಲಿ. ಆ ತೊಂದರೆಯನ್ನ ಯಾವುದಕ್ಕೂ ಲೆಕ್ಕಿಸದೆ ಉರಿ ಬರಲಿ ಸಿರಿ ಬರಲಿ ಬೇಕು ಬೇಡೆಂದೇನು ಆ ನಿಮ್ಮ ಹಾರೇನು ಅಂತ ಹೇಳ್ತಾರಲ್ಲ, ಅದು ಶರಣರಿಗೆ ಮರಣವೇ ಮಹಾನವಮಿ ಅಂತ ಕೇಳ್ತಾರಲ್ಲ, ಆ ನಿಷ್ಠುರತೆ ಇರುವಂತಹ MS ಸಿಂಧೂರ್ ಸಾಹೇಬರು ಅವರು ಬಸವಣ್ಣವರು ಮತ್ತು ವಚನ ಚಿಂತನೆ ಬಗ್ಗೆ ಅವ್ರದ್ದು ಬರೆದಿರುವಂತಹ ಪುಸ್ತಕಗಳನ್ನ ನೋಡ್ಕೊಂಡಾಗ ಅವರ ಜ್ಞಾನದ ಹರಿವು ನನಗಾಯ್ತು. ಅವರ ನಿಷ್ಠುರತೆಯ, ಅವರ ಪ್ರಾಮಾಣಿಕತೆಯ, ಆ ಬಸವಣ್ಣನವರ ಚಿಂತನೆಗಳು ಅವರಲ್ಲಿ ಇರೋದನ್ನ ನೋಡಿದಾಗ ನನಗನಿಸ್ತು, ಬಹುಶಃ ತಂದೆಯಿಂದ ಹರಿದು ಬಂದ ಈ ಚಿಂತನೆಗಳೇ ಸಿಂಧೂರ್ ಸಾಹೇಬರನ್ನ ಇಷ್ಟೊಂದು ಗಟ್ಟಿಯಾದ ವ್ಯಕ್ತಿಯನ್ನಾಗಿ ರೂಪಿಸಿದಾವೆ ಅನ್ನೋದಕ್ಕೆ ನನಗೆ ಸಾಕ್ಷಿಯಾಗಿ ಸಿಕ್ತು. ನಾನೊಂದು ಕಣ್ಣಿಗೆ ಕಾಣದ ನಾಟಕಕಾರ ಅನ್ನುವಂತ ಒಂದು ಗೀತೆಯನ್ನ ಹಾಡಿದ್ದೆ ಮಠದಲ್ಲಿ ಕುತ್ಕೊಂಡು. ಸಾಹೇಬರು JD ಆಗಿ ಹಾಡನ್ನ ಕೇಳಿದ್ರು. ಕೇಳಿದಾದ್ಮೇಲೆ ನನಗೆ ಫೋನ್ ಮಾಡಿದ್ರು, ಅಶೋಕ ಆ ಹಾಡು ತುಂಬಾ ಚೆನ್ನಾಗಿದೆ ಕಣೋ, ಅದ್ ನನ್ ಕಳಿಸು, ಅದನ್ನ ಆ ಲಿರಿಕ್ಸ್ ಕಳಿಸು ನನಗೆ ಅಂತ ಹೇಳಿ ನನಗೆ ಫೋನ್ ಮಾಡಿ ನನಗೆ ಮಾತಾಡಿದ್ರು. ಇದು ಒಬ್ಬ ಸಾಮಾನ್ಯ ಶಿಕ್ಷಕನನ್ನ, ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಅಸಾಮಾನ್ಯ ವ್ಯಕ್ತಿಯ ರೂಪದಲ್ಲಿ ಕಾಣುವ ಹಾಗೆ ಪ್ರತಿಯೊಬ್ಬರಲ್ಲೂ ಒಳ್ಳೆಯದನ್ನ ಗೌರವಿಸುವ, ಗುರುತಿಸುವ ಕಾರ್ಯವನ್ನ ಅವರು ಮಾಡಿದ್ರು ಅನ್ನೋ ಕಾರಣಕ್ಕೆ ಅವರ ಸಾರ್ಥಕವಾದ ಸೇವೆ ಈ ತಿಂಗಳಲ್ಲಿ ಮುಗಿತದೆ. ಆದರೆ ಅವರು ಬಿಟ್ಟಿರುವ ಈ ಹೆಜ್ಜೆಯ ಗುರುತುಗಳು, ಅವರ ಆ ಪ್ರಾಮಾಣಿಕತೆಯ ಪರಿಮಳ, ಎಲ್ಲ ಸೌಗಂಧ ದಶ ದಿಕ್ಕುಗಳಿಗೂ ಕೂಡ ಅದು ಬೀರ್ತಾನೆ ಇರ್ತದೆ. ಸರ್, ನೀವು ಕೊಟ್ಟಿರುವ ಪ್ರೀತಿಗೆ, ನಿಮ್ಮ ಆ ಸಾರ್ಥಕ ಸೇವೆಗೆ ನಾವೇನು ಕೊಟ್ಟೆವು ಸರ್, ನಿಮ್ಮ ಪ್ರೀತಿಯ ಋಣದ ಸಾಲಗಾರರು ನಾವು ಅಂತ ಹೇಳ್ತಾ, ನಿವೃತ್ತಿಯ ನಂತರದಲ್ಲೂ ಕೂಡ ಸಮಾಜಮುಖಿಯಾದ ಕಾರ್ಯಗಳು ನಡೀತಾನೆ ಇರಲಿ ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿ. ನಮಸ್ಕಾರ. ಈ ದಿನ ವಿಶೇಷವಾಗಿ ಈ ತಿಂಗಳು ನಮ್ಮ ಬ್ಯಾಚ್ನ ಅತ್ಯುತ್ತಮ ಅಧಿಕಾರಿಯಾಗಿದ್ದಂತಹ ಶ್ರೀಯುತ ಸಿಂಧೂರ್ ಅವರು ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಅವರ ಬಗ್ಗೆ ಒಂದೆರಡು ಮಾತಿನಲ್ಲಿ ಅವರ ಇಡೀ ವ್ಯಕ್ತಿತ್ವವನ್ನು ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಕೂಡ ಇಲಾಖೆಯ ಪರವಾಗಿ ಅವರು ನಡೆಸಿದಂತಹ ಕೆಲಸ ಕಾರ್ಯಗಳನ್ನು ಈ ಒಂದು ಹೊತ್ತಿನಲ್ಲಿ ನೆನಪಿಸ್ಕೊಳ್ಳುವಂಥದ್ದು, ಅದಕ್ಕೆ ಅವರಿಗೆ ಗೌರವವನ್ನು ಸಮರ್ಪಿಸುವಂಥದ್ದು ನನ್ನ ಕರ್ತವ್ಯ ಅಂತ ಭಾವಿಸ್ತೇನೆ. ನನ್ನ ಜೊತೆಗೆ ಅವರು ಕೂಡ 94 ಬ್ಯಾಚ್ ಪ್ರೊಫೆಷನರ್ ಆಗಿ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಕಾಲಿಡ್ತಾರೆ. ಪ್ರಿಲಿಮಿನರಿ ಮುಖ್ಯ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸಿದಂಥ ಸಂದರ್ಭದಲ್ಲಿ ಅತ್ಯುತ್ತಮವಾದಂಥ ಮಾರ್ಗದರ್ಶನ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಾರೆ. ಎಲ್ಲ ರೀತಿಯ ಆಲ್ರೌಂಡ್ ಡೆವಲಪ್ಮೆಂಟ್ ಫಾರ್ ದ ಪ್ಯೂಪಿಲ್ ಅಂತ ನಾವೇನು ಹೇಳ್ತೀವಿ ಸ್ಟೂಡೆಂಟ್ಸ್ಗೆ, ಆ ರೀತಿ ಮಕ್ಕಳಿಗೆ ಅತ್ಯುತ್ತಮವಾದಂತಹ ಮಾರ್ಗದರ್ಶನವನ್ನು ನೀಡಿರ್ತಾರೆ. ನಂತರ ಇಲಾಖೆಯ ವಿವಿಧ ಮಜಲುಗಳಲ್ಲಿ ಕೆಲಸ ಮಾಡಿದ್ದಾರೆ. DYPC ಆಗಿ, ಆ್ಯಂಡ್ ದೆನ್ ಡಯಟಲ್ಲಿ ಕೆಲಸ ಮಾಡಿದ್ದಾರೆ, ಆ್ಯಂಡ್ ದೆನ್ DDPI ಆಗಿ, ಹೀಗೆ ಇಲಾಖೆ ಎಲ್ಲ ಹಂತಗಳಲ್ಲೂ ಕೆಲಸ ಮಾಡಿ ಅಪಾರ ಅನುಭವವನ್ನು ಹೊಂದಿ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರಿಗೆ ವಹಿಸಿದಂಥ ಜವಾಬ್ದಾರಿಗಳನ್ನು ಬಹಳ ನಿಷ್ಠವಾಗಿ, ಬಹಳ ಶ್ರದ್ಧೆಯಿಂದ ನಿರ್ವಹಿಸಿರುವಂಥವರು. ಪ್ರತಿಯೊಂದು ಹಂತದಲ್ಲೂ ಕೂಡ ತಮ್ಮದೇ ಆದಂಥ ಛಾಪನ್ನು ಇಲಾಖೆಯೆಲ್ಲ ಮೂಡಿಸಿರೋರು. ವಿಶೇಷವಾಗಿ ನನಗೆ ಅವರ ಪರಿಚಯ ಬಂದಿದ್ದಂದರೆ ಡೈರೆಕ್ಟರ್ DSCRT ಆದಮೇಲೆ CTEನಲ್ಲಿ ಅವರು ಏನು ಈಗ ಪ್ರಸ್ತುತ ಬೆಳಗಾಂ ಸಿಟಿನಲ್ಲಿ JD ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಬೆಳಗಾಂನ ಸಿಟಿನ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಅವರಲ್ಲಿ ಹಾಕಿರುವಂಥ ಶ್ರಮ, ಅವರು ವಹಿಸಿರುವಂತಹ ನಾಯಕತ್ವದ ಗುಣದಿಂದಾಗಿ ಉಂಟಾಗಿರುವಂಥ ಉತ್ತಮ ಕಾರ್ಯಗಳೆಲ್ಲವೂ ಕೂಡ ನನ್ನ ಅನುಭವಕ್ಕೆ ಬಂತು. ಅದಕ್ಕೆ ಹಿನ್ನೆಲೆಯಾಗಿ ಅವರು ಬೆಳಗಾಂ ಡಯಟ್ನಲ್ಲಿ ಅಕಾಡೆಮಿಕ್ ಲೀಡರ್ ಆಗಿ ಎಷ್ಟೆಲ್ಲ ಕೆಲಸಗಳನ್ನ ಮಾಡಬೇಕು ಅಷ್ಟು ತೊಡಗಿಸ್ಕೊಂಡು ಶಿಕ್ಷಕರಿಗೆ ತರಬೇತಿಯನ್ನು ನೀಡುವುದರಲ್ಲಿ, ಆ ತರಬೇತಿ ಅನುಪಾಲನೆಯನ್ನು ಮಾಡುವಂಥದ್ರಲ್ಲಿ, ಮತ್ತು ಶಿಕ್ಷಕರಿಗೆ ಸಂಪನ್ಮೂಲಗಳನ್ನು ದೊರಕಿಸಿಕೊಡುವಲ್ಲಿ ಬೆಳಗಾಂ ಡಯಟ್ನ ಒಂದು ಮಾದರಿ ಡಯಟನ್ನಾಗಿ ಪರಿವರ್ತಿಸಿದ್ರಲ್ಲಿ ಅವರ ಶ್ರಮ ಬಹಳ ಇದೆ.
ನಂತರ ಅವರ ಆನಂತರ ಬಂದಂಥ ಎಸ್ ಡಿ ಗಾಂಜಿಯವರು ಕೂಡ ಅದನ್ನು ಹಾಗೆ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಹೀಗಾಗಿ ಬೆಳಗಾಂ ಡಯಟ್ ಒಂದು ರಾಜ್ಯದ ಅತ್ಯುತ್ತಮ ಡಯಟ್ಗಳಲ್ಲಿ ಒಂದಾಗಿರಲಿಕ್ಕೆ ಹಿಂದಿನ ಶ್ರಮ ಶ್ರೀಯುತ ಸಿಂಧೂರ್ ಅವ್ರದ್ದು. ಅದೇ ರೀತಿ ಅವರು CTE ಬೆಳಗಾಂನಲ್ಲೂ ಅಷ್ಟೇ ಏನು ಝೀರೋ ಬಡ್ಜೆಟ್ ಪ್ರೋಗ್ರಾಮ್ ಇರ್ಬೋದು, ಅಥವಾ ಇಲಾಖೆ ವಹಿಸಿರುವಂಥ ಪ್ರೋಗ್ರಾಮ್ ಇರ್ಬೋದು, ಅಥವಾ ಸುಮೋಟೋ ಅವರೇ ಇನ್ನೋವೇಟಿವ್ ಆಗಿ ಮಾಡಿರುವಂಥ ಪ್ರೋಗ್ರಾಮ್ಸ್ಗಳಿರ್ಬೋದು, ಹೀಗೆಲ್ಲ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ಕೊಂಡು ಬಂದಿರುವಂಥ ಶ್ರೀಯುತರ ಸೇವೆ ಇನ್ನೊಂದಷ್ಟು ವರ್ಷ ನಮ್ಮ ಇಲಾಖೆಗೆ ಸಿಗಬೇಕಿತ್ತಂತ ನನಗನ್ಸುತ್ತೆ. ಆದರೆ ಸಿಕ್ಕಿರುವಂಥ ಅವಧಿನಲ್ಲಿ ಅವ್ರು ಮಾಡಿರುವಂಥ ಕೆಲಸ, ಅವರ ಅಪಾರ ಶ್ರಮ ಮತ್ತು ಅವರ ಶ್ರದ್ಧೆ ಇವೆಲ್ಲವೂ ಕೂಡ ಕೆಳಗಿನ ಅಧಿಕಾರಿಗಳಿಗೆ, ನಂತರ ಬರ್ತಕ್ಕಂಥ ಜೂನಿಯರ್ಸ್ಗೆ ಒಂದು ಮಾದರಿಯಾಗಿರುತ್ತೆ. ಅವರ ನಡೆ ಅನುಕರಣೀಯ. ನಾನು ಆಗಲೇ ಹೇಳ್ದಂಗೆ ಅವರು ಸುಮಾರು 34 ವರ್ಷಕ್ಕೂ ಮೇಲ್ಪಟ್ಟು ಅವರು ಸೇವೆ ಮಾಡಿರ್ಬೋದು. ಅವೆಲ್ಲವೂ ಕೂಡ 3 ಪದಗಳಲ್ಲಿ 3 ನಿಮಿಷಗಳಲ್ಲಿ ಕಟ್ಟಿಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮುಂದಿನ ದಿನಗಳಲ್ಲೂ, ನಿವೃತ್ತಿಯ ನಂತರ ದಿನಗಳಲ್ಲೂ ಕೂಡ ಅವರ ಉತ್ಸಾಹ ಮತ್ತು ಇಲಾಖೆಗೆ, ಶಿಕ್ಷಣ ಕ್ಷೇತ್ರಕ್ಕೆ ಅವರು ನೀಡುವಂಥ ಕೊಡುಗೆ ಇದೇ ರೀತಿ ಮುಂದುವರಿಲಿ ಅಂತ ಆಶಿಸ್ತಾ ನಿವೃತ್ತರ ಜೀವನ ಸುಖದಾಯಕವಾಗಿರಲಿ, ಆರೋಗ್ಯಕರವಾಗಿರಲಿ ಅಂತ ಹೇಳಿ ಹಾರೈಸ್ತೇನೆ. ನಮಸ್ಕಾರ ಸಿಂಧೂರ್ ಅವರೇ. ಬಾಣ ಪಶ್ಚಿಮದಲ್ಲಿ ಕೆಂಬಣ್ಣವ ಹರಿಸಿ ತನ್ನ ಕೋಪವನ್ನೆಲ್ಲ ಹಗಲಲ್ಲಿ ಸಿಡಿಸಿ ಏನೂ ಆಗಿಲ್ಲದಂತೆ ತಾಪವನ್ನು ಮಡಸಿ ತನ್ನ ಗೂಡಿಗೆ ಜಾರಿದ ಬೆಳಕ ಸರಿಸಿ ಎನ್ನುವಂತೆ ಶ್ರೀಯುತರು ತಮಗೆ ತಾವೇ ಸಾಟಿ. ಧನ್ಯವಾದಗಳು.